I want to welcome you all for the last Sunday of January 2025. 2025ನೇ ಇದು ಕೊನೆ ಭಾನುವಾರಕ್ಕೆ ನಾವು ಬಂದಿದ್ದೇವೆ. And are you all well? ನೀವೆಲ್ಲರೂ ಒಂದು ಆರೋಗ್ಯವುಳ್ಳವರಾಗಿದ್ದೀರಾ? Amen. Amen. So if you are ready to hear the word, just shout aloud hallelujah. ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಸಿದ್ಧರಾಗಿರುವುದಾದರೆ ಒಂದು ಜೋರಾಗಿ ಹಾಲೆಲೂಯಾ ಎಂಬುದಾಗಿ ನಾವು ಹೇಳೋಣ. Okay. So we will continue with the topic we are hearing for the word this year. Of transfer. ಈ ಒಂದು ವರ್ಗಾವಣೆಯ ವಿಷಯದಲ್ಲಿ ನಾವು ಕಲಿತಾ ಇದ್ದೇವೆ. Tell your neighbor. ನಿಮ್ಮ ಪಕ್ಕದವರಿಗೆ ಹೇಳ್ರಿ. The time of your transfer is come. ನಿಮ್ಮ ವರ್ಗಾವಣೆಯ ಸಮಯವು ಅದು ಬಂದಿದೆ. When you say it like you mean it, you believe it. ನೀವು ಹೇಳುವಾಗ ಅದನ್ನು ನಂಬಿಕೆಯಿಂದ ನೀವು ನಂಬಿದ್ದೀರಾ, ಅದು ಆಗಿದೆ, ಆ ರೀತಿ ನೀವು ಹೇಳಬೇಕಾಗಿದೆ. So Nathan, you can give some more volume on both the monitors. Listen very carefully to the word this morning. ಈ ಮುಂಜಾನೆಯಲ್ಲಿ ದಯವಿಟ್ಟು ಸ್ವಲ್ಪ ಲಕ್ಷ್ಯ ಕೊಟ್ಟು ನೀವು ವಾಕ್ಯವನ್ನು ಕೇಳಬೇಕಾಗಿದೆ. As we stepped into 2025, 2025ನೇ ವರ್ಷದಲ್ಲಿ ನಾವು and as the Lord is reminding us the word again and again every week, ಪ್ರತಿ ವಾರವೂ ಕರ್ತನು ವಾಕ್ಯದ ಮುಖಾಂತರ ನಮಗೆ ಮತ್ತೆ ಮತ್ತೆ ಆತನು ಜ್ಞಾಪಕಪಡಿಸ್ತಾ ಇದ್ದಾನೆ. Things that God wants us to hear, ಕೆಲವೊಂದು ಕಾರ್ಯವನ್ನು ನಾವು ಕೇಳಿಸಿಕೊಳ್ಳಬೇಕೆಂಬುದಾಗಿ, and to listen, ಮತ್ತೆ ಅದನ್ನು ಕೇಳಿಸುವಂತದ್ದು, and to observe and to receive, ಅದನ್ನು ದೃಷ್ಟಿಸಿ ಅದನ್ನು ಹೊಂದಿಕೊಳ್ಳುವ ಹಾಗೆ He will repeat it again and again, ಮತ್ತೆ ಮತ್ತೆ ಆತನು ಹೇಳ್ತಾ ಇದ್ದಾನೆ, and He will confirm it again and again. ಅದನ್ನು ದೃಢಪಡಿಸ್ತಾ ಇದ್ದಾನೆ ಮತ್ತೆ ಮತ್ತೆ. Amen. Amen. So can I see your Bibles if you have it with you? ನಿಮ್ಮ ಕೈಯಲ್ಲಿ ಸತ್ಯವೇದ ಇರುವುದಾದ್ರೆ ನಾವು ನೋಡಬಹುದಾ? Because if you don't have that, ಅದು ಇಲ್ಲದಿದ್ದರೆ you will not have a transfer. ನಿಮ್ಮಲ್ಲಿ ವರ್ಗಾವಣೆ ಆಗಲಿಕ್ಕೆ ಸಾಧ್ಯವಿಲ್ಲ. Not only having it in your hand and bringing it to church, ಕೇವಲ ಸಭೆಗೆ ತರುವಂತದ್ದು ಅದು ಮತ್ತು ಕೈಯಲ್ಲಿ ಹಿಡುವುದು ಮಾತ್ರವಲ್ಲ, okay, but having it in your heart. ನಿಮ್ಮ ಹೃದಯದಲ್ಲಿಯೂ ಸಹ ಅದು ಇರಬೇಕಾಗಿದೆ. So what is God going to do in these days? ಈ ದಿನಗಳಲ್ಲಿ ಕರ್ತನು ಏನನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ? Listen very carefully. ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳಬೇಕು. The time for India is come. ಭಾರತಕ್ಕೆ ಒಂದು ಸಮಯ ಬಂದಿದೆ. Okay, ಬರೀ 10 ಜನ ಕೇಳಿದ್ರೆ. Okay, the time for our nation is come. ನಮ್ಮ ಭಾರತ ದೇಶಕ್ಕೆ ಸಮಯ ಬಂದಿದೆ. When God told the people of Israel, I think in Deuteronomy chapter 2, ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯದಲ್ಲಿ ಕರ್ತನು ತಾನೇ ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇರುವಂತ ಸಮಯದಲ್ಲಿ, saying for too long, ಹೇಳ್ತಾ ಇರುವಂತದ್ದು ಅನೇಕ ಸಮಯದಿಂದ, ಓದ ಬಿಡು ಅಂತ ಹೇಳ್ರಿ. ಅದು Deuteronomy 2 verse 2. ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 2ನೇ ವಚನ. God is saying to the people of Israel, ಆಮೇಲೆ ಯೆಹೋವನು ನನಗೆ ನೀವು ಈ ಬೆಟ್ಟವನ್ನು, and the Lord spake unto me saying, ಉತ್ತರಕ್ಕೆ ತಿರುಗಿಕೊಳ್ಳಿರಿ. ಇಲ್ಲ ನನ್ನಿಂದ ಓದಿ, second verse. And the Lord spake unto me saying, ಆಮೇಲೆ ಯೆಹೋವನು ನನಗೆ, and command this people saying, you are to pass through the coast of your brethren, and all that. ನೀವು ಜನರಿಗೆ ಆಜ್ಞಾಪಿಸಬೇಕಾದದ್ದೇನೆಂದರೆ, ನೀವು ಸೇರಿನಲ್ಲಿ ವಾಸ ಮಾಡುವ ನಿಮ್ಮ ಸಹೋದರರಾದ ಏಸಾವನ ಪುತ್ರ. No, let's read verse 3. You have compassed this mountain long enough. ನೀವು ಈ ಬೆಟ್ಟವನ್ನು ಸುತ್ತಿದ್ದು ಸಾಕು. Amen. ಪಕ್ಕದವರು ಹೇಳ್ರಿ, ಸುತ್ತೋ ಮಿನಿಸ್ಟ್ರಿ ಸಾಕ್ರಿ. ಪಕ್ಕದವರಿಗೆ ಹೇಳೋಣ, ಸುತ್ತುವಂತ ಒಂದು ಸೇವೆ ಸಾಕು ಎಂಬುದಾಗಿ. ರೌಂಡ್ ಅಂಡ್ ರೌಂಡ್ ಗುಮ್ನೆ ಕಾ ಮಿನಿಸ್ಟ್ರಿ ಬಂದ್ ಕರ್ನ. ಸುತ್ತಾಕುವಂತ ಆ ಸೇವೆಯನ್ನು ನಾವು ನಿಲ್ಲಿಸಬೇಕಾಗಿದೆ. You start in January, end of December, you find yourself there only. ಜನವರಿಯಿಂದ ಪ್ರಾರಂಭ ಮಾಡಿ ಡಿಸೆಂಬರ್ದವರೆಗೆ ನಾವು ನೋಡುವಾಗ ನಾವು ಅಲ್ಲೇ ನಾವು ಇರ್ತೇವೆ. For 40 years the people were round and round in the wilderness. 40 ವರ್ಷಗಳ ಕಾಲ ಆ ಅರಣ್ಯದಲ್ಲಿ ಅವರು ಸುತ್ತ ಹಾಕ್ತಾನೇ ಇದ್ರು. So the Lord is saying to Moses to tell the people, ಆಗ ಕರ್ತನು ತಾನೇ ಮೋಶೆಗೆ ಹೇಳ್ತಾ ಇದ್ದಾನೆ, ಹೇಳು ಜನರಿಗೆ, for too long you are going around the mountain. ಈ ಬೆಟ್ಟವನ್ನು ಇನ್ನೂ ಎಷ್ಟು ಕಾಲ ನೀವು ಸುತ್ತ ಹಾಕ್ಲಿಕ್ಕಿದ್ದೀರಾ? Turn northwards. ಈಗ ನೀವು ಸುತ್ತ ಹಾಕುವುದನ್ನು ನಿಲ್ಲಿಸಿರಿ. ಉತ್ತರಕ್ಕೆ ತಿರುಗಿಕೊಳ್ಳಿರಿ. Move forward. ಉತ್ತರಕ್ಕೆ ತಿರುಗಿಕೊಳ್ಳಿರಿ. Amen. Amen.
ಅದೆಲ್ಲ Amen. ನೀವು ನಾನು ಹೇಳ್ಬಾರ್ದ್ರಿ, ನೀವು ಗಟ್ಟಿಯಾಗಿ ಜೋರಾಗಿ ಒಂದೊಂದು ಶಬ್ದ ನೀವು ಕೇಳಿದ ಮೇಲೆ ರೆಸ್ಪಾಂಡ್ ಮಾಡಬೇಕು. एक एक आवाज को जब आप लोग सुनते हैं, कृपया करके आप सब लोग उसके लिए Too प्रतिक्रिया long you कीजिए. are around the mountain. ಎಷ್ಟರವರೆಗೆ ಆ ಬೆಟ್ಟವನ್ನು For too long you are around Christmas and New Year's. ಆ ಕ್ರಿಸ್ಮಸ್ ಹಬ್ಬ, ನ್ಯೂ ಇಯರ್ ಹಬ್ಬಕ್ಕೆ ಇನ್ನೂ ಎಷ್ಟು ಕಾಲ ನೀವು ಸುತ್ತಾಕ್ತಾನೆ ಇರ್ತೀರಾ? Too long you are in the routine of your life. ನಿಮ್ಮ ಜೀವಿತದ ಸತತವಾಗಿ ಮಾಡುವಂತ ಕಾರ್ಯಕ್ಕೆ ನೀವು The ಎಷ್ಟು ಸುತ್ತಾಕ್ತಾ time ಇರ್ತೀರಾ? for India is come. ಈಗ ಭಾರತಕ್ಕೆ ಒಂದು ಸಮಯ ಬಂದಿದೆ. Tell your neighbor, ನಿಮ್ಮ ಪಕ್ಕದವರಿಗೆ your ಹೇಳ್ರಿ, time is come. ನಿನ್ನ ಸಮಯ ಬಂದಿದೆ. What is your time? ನಿಮ್ಮ ಸಮಯ ಏನಾಗಿದೆ? That you move forward. ನೀವು ಮುಂದಕ್ಕೆ ಹೋಗುವಂತದ್ದು. See, when you read about the people of Israel in the book of Exodus, after they crossed over and they passed over, ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ತಾ ಇರುವಾಗ, ಅವರು ಹಾದು ಹೋಗುವಂತ ಕಾರ್ಯಗಳನ್ನು ಅಲ್ಲಿ ನಾವು ಓದ್ತಾ ಇರುವಾಗ, after the wealth transfer took place, ಅಲ್ಲಿ ಒಂದು ಎಲ್ಲ ಸಂಪತ್ತನ್ನು transfer. ಸಂಪತ್ತನ್ನು ವರ್ಗಾವಣೆ ಮಾಡಿಸಿಕೊಂಡ ನಂತರ, ಎಲ್ಲರ ಜೋರಾಗಲಿ, ಸಂಪತ್ತು ವರ್ಗಾವಣೆ, wealth transfer. ಟ್ರಾನ್ಸ್ಫರ್. After it happened for them, ಆ ಕಾರ್ಯಗಳು ಅವರೊಟ್ಟಿಗೆ ಆದ ಮೇಲೆ, they went round and round for 40 years. ಅದಾದ ಮೇಲೆ ನಾವು ನೋಡ್ತೇವೆ 40 ವರ್ಷಗಳ ಕಾಲ ಸುತ್ತಾಕ್ತಾನೆ And ಇದ್ರು. whenever God told them, ಯಾವಾಗೆಲ್ಲ ಕರ್ತನು ಅವರಿಗೆ ಹೇಳಿದನು, because the tabernacle was at the center of the people of Israel, ಇಸ್ರಾಯೇಲರ ಮಧ್ಯದಲ್ಲಿ ಆ ಮಂಜೂಷವು ಇಡಲ್ಪಟ್ಟಿತ್ತು. 4 tribes all around, ಆ ಎಲ್ಲ 4 ಭಾಗದಲ್ಲಿ ನಾವು ಯಾಜಕರನ್ನು ನೋಡುವಾಗ, 3 tribes in 4 areas around the tabernacle. ಆ ಮಂಜೂಷದ 3 ಭಾಗದಲ್ಲಿ ನಾವು ಯಾಜಕರನ್ನು ನೋಡುವಾಗ, God always used to say to them, ಯಾವಾಗಲೂ ಕರ್ತನು ಅವರಿಗೆ ಈ ರೀತಿಯಾಗಿ ಹೇಳ್ತಾ get ಇದ್ದನು, into formation, come together, ನೀವು ಹತ್ತಿರಕ್ಕೆ ಬನ್ನಿ, get into formation. ನೀವು ಹತ್ತಿರಕ್ಕೆ ಬನ್ನಿ. When you see the cloud moving, ಯಾವಾಗ ಆ ಮೋಡಗಳು ಚಲಿಸುತ್ತವೆಯೋ, then you move. ಆಗ ನೀವು ಮುಂದಕ್ಕೆ And ಹೋಗ್ರಿ. when they moved, ಯಾವಾಗ ಅವರು ಹೋಗ್ತಾ it ಇದ್ರು, was the tribe of Judah that moved first. ಆ ಯಹೂದದ ಕುಲದ ಕರ್ತನು ಮೊದಲು ಅವರ ಮುಂದೆ ಹೋದನು. Hallelujah. You're ಹಾಲೆಲೂಯಾ. understanding what I'm saying? Shout aloud. Hallelujah. ನಾನು ಏನ್ ಹೇಳ್ತಾ ಇದ್ದಾನೆ ಎಂಬುದಾಗಿ Why ಕೇಳಿಸಿಕೊಳ್ಳೋದಾದ್ರೆ is ಹಾಲೆಲೂಯಾ ಎಂಬುದಾಗಿ this ಹೇಳೋಣ. formation important? Why is this formation important? ಯಾಕೆ ಈ ಒಂದು ಕಾರ್ಯ ಬಹಳ ಪ್ರಾಮುಖ್ಯವಾದದ್ದಾಗಿದೆ? Why does Judah have to go first? ಯಾಕೆ ಯಹೂದ ಕುಲದವರು ಮುಂದಕ್ಕೆ Because ಹೋಗ್ಬೇಕಾಗಿತ್ತು? whenever praise went before, ಯಾವಾಗೆಲ್ಲ ಆರಾಧನೆಯ ಮುಂದೆ ಹೋಯಿತು, the cloud went with them, ಆ ಮೋಡಗಳು ಅವರೊಟ್ಟಿಗೆ ಚಲಿಸಿದವು. and the 12 tribes followed the tabernacle. ಆ 12 ಕುಲಗಳು ಆ ಮಂಜುಷದ ಹಿಂದೆ ಹೋದರು. When the ark of the covenant touched the river Jordan, ಆ ಮಂಜೂಷವು ಯಾವಾಗ ಆ ನೈಲ್ ನದಿಯನ್ನು ತಲುಪಿತು, the Jordan river was parted. ಆಗ ನಾವು ನೋಡ್ತೇವೆ ಆ ನದಿಯು ಇಬ್ಬಾಗವಾಯಿತು. Amen. Listen very carefully. ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳಬೇಕು. We are in the same theme and the subject of wealth transfer. ಆ ಒಂದು ವರ್ಗಾವಣೆಯ ಒಂದು ನಾವು ಕಾರ್ಯವನ್ನು, ಸಂಪತ್ತಿನ ವರ್ಗಾವಣೆಯ ವಿಷಯದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ. Last week we heard a wonderful message. ಕಳೆದ ವಾರವೂ ಸಹ ನಾವು ಒಂದು ಒಳ್ಳೆ ಒಂದು ಸಂದೇಶವನ್ನು ನಾವು God willing, ಕೇಳಿದ್ದೇವೆ. we'll continue it next month. ಬರುವಂತ ತಿಂಗಳಲ್ಲಿ ಅದನ್ನೇ ಮತ್ತೆ ಸತತವಾಗಿ ನಾವು ಕೇಳಲಿಕ್ಕಿದ್ದೇವೆ. ಅದನ್ನು ನಾನು ಕೇಳಿಸಿಕೊಳ್ತಾ And ಇರುವಾಗ, if you miss church, ನೀವು ಸಭೆ which I don't ತಪ್ಪಿಸಿಕೊಳ್ಳುವುದಾದ್ರೆ, want you to miss in the rest of this year, ಈ ವರ್ಷದಲ್ಲಿ ನೀವು ಸಭೆ ತಪ್ಪಿಸಿಕೊಳ್ಳಬಾರದೆಂಬುದಾಗಿ ನಾನು you ಬಯಸ್ತೇನೆ. miss Sunday service, you miss wealth transfer. ಒಂದು ವರ್ಗಾವಣೆ ಸಂಪತ್ತನ್ನು ನೀವು ಕಳೆದುಕೊಳ್ತೀರಾ, ನೀವು You ಸಭೆಯನ್ನು miss the ತಪ್ಪಿಸುವುದಾದ್ರೆ. word of God, you miss the worship, you miss your wealth transfer. ನೀವು ಆರಾಧನೆಯನ್ನು, ವಾಕ್ಯವನ್ನು ನೀವು ತಪ್ಪಿಸಿಕೊಳ್ಳುವುದಾದ್ರೆ, ನಿಮಗೆ ಬರುವಂತ ಆಶೀರ್ವಾದಗಳನ್ನು So I want ನೀವು ತಪ್ಪಿಸಿಕೊಳ್ತೀರಾ. To encourage you this morning ಈ ಮುಂಚಾನೆ ವೇಳೆಯಲ್ಲಿ ನಿಮಗೆ ನಾನು ಒಂದು to ಉತ್ತೇಜಪಡಿಸ್ತೇನೆ. experience the wealth transfer. ಒಂದು ಸಂಪತ್ತಿನ ವರ್ಗಾವಣೆ ವಿಷಯದಲ್ಲಿ And every message we are trying to put it on the YouTube and give you a link. ಒಂದು ಯೂಟ್ಯೂಬ್ ನಲ್ಲಿ ಎಲ್ಲಾ ಒಂದು ಆ ವಾಕ್ಯಗಳನ್ನು, ಸಂದೇಶವನ್ನು ನಾವು ಅದರಲ್ಲಿ ಹಾಕ್ತಾ ಇದ್ದೇವೆ. Because hearing once is not enough. ಒಂದು ಸಾರಿ ಕೇಳುವಂತದ್ದು ಸಾಕಾಗುವುದಿಲ್ಲ, To hear again. ಮತ್ತೆ ಮತ್ತೆ ನೀವು ಕೇಳಬೇಕಾಗಿದೆ. Faith comes by hearing, first hearing, and by hearing, second hearing. Faith comes to the word, hearing of the word of God. ನಂಬಿಕೆ ಅನ್ನುವಂಥದ್ದು ಕೇಳುವುದರಿಂದ, ಮೊದಲನೇ ಸಾರಿ, ಎರಡನೇ ಸಾರಿ, ಮತ್ತೆ ಮತ್ತೆ ನಾವು ಕೇಳುವುದರಿಂದ ನಮ್ಮ ನಂಬಿಕೆಯು ಹೆಚ್ಚಾಗ್ತದೆ. If you want to see this word
come to pass in your life, ನಿಮ್ಮ ಜೀವಿತದಲ್ಲಿ ಈ ವಾಕ್ಯಗಳು ಕಾರ್ಯ ಮಾಡಬೇಕೆಂಬುದಾಗಿ ನೀವು ಬಯಸುವುದಾದ್ರೆ, let me tell you, ನಾನು ನಿಮ್ಗೆ ಹೇಳುವುದಕ್ಕಾಗಿ the ಬಯಸ್ತೇನೆ, moment I release the word, ಯಾವ ಕ್ಷಣದಲ್ಲಿ ನಾ ಈ ವಾಕ್ಯವನ್ನು ಬಿಡುಗಡೆ ಮಾಡ್ತೇನೋ, month of January, ಈ ಜನವರಿ ತಿಂಗಳಿನಲ್ಲಿ I am seeing some transfers happening. Amen. ಕೆಲವೊಂದು ವರ್ಗಾವಣೆಗಳನ್ನು ನಾನು ನೋಡ್ತಾ If ಇದ್ದೇನೆ. it happens for me, it will happen for you. Amen. ನನಗದಾಗಿದೆ, ನಾನು ನಂಬ್ತೇನೆ, ನಿಮಗೂ ಸಹ Tell ಅದು your neighbor, ಆಗ್ತಾ it ಇದೆ. can happen for you. ಪಕ್ಕದವರಿಗೆ ಹೇಳೋಣ ನಾವು, ನಿಮಗೂ ಇದು ಆಗ್ತದೆ ಎಂಬುದಾಗಿ. Regarding the church land, ಒಂದು ಸಭೆಯ ಒಂದು ಭೂಮಿಯ it ವಿಷಯವಾಗಿ is going to happen. Amen. ಆ ವಿಷಯದಲ್ಲಿಯೂ ಸಹ ಅದು Does ಆಗ್ಲಿಕ್ಕಿದೆ. anybody have faith in the house this morning? ಈ ಒಂದು ದೇವರ ಮನೆಯಲ್ಲಿ ಇವತ್ತು ಯಾರಿಗಾದ್ರೂ ಅಂತ ನಂಬಿಕೆ ಇದೆನಾ? Say loudly after me, I believe it. ಜೋರಾಗಿ ಹೇಳೋಣ, ನಾನು ನಂಬುತ್ತೇನೆ ಎಂಬುದಾಗಿ. ನಂಬುತ್ತೇನೆ. Amen. ಆಮೆನ್. So get along with the word. ಆ ವಾಕ್ಯದೊಂದಿಗೆ ಹೋಗೋಣ. Move with this subject that we are teaching you in the church. ಸಭೆಯಲ್ಲಿ ಯಾವ ಕಾರ್ಯಗಳು ನಿಮಗೆ ಕಲಿಸ್ತಾ ಇದ್ದೇವೋ ಅದರೊಟ್ಟಿಗೆ ನಾವು The ಮುಂದಕ್ಕೆ time for ಚಲಿಸೋಣ. formation is come. ಆ ಒಂದು ಕಾರ್ಯಗಳು ಬರ್ತಾ The ಇರುವಾಗ, time for India is come. ಭಾರತಕ್ಕೆ ಸಮಯ The ಬರುವಾಗ, time for the church is come. ಸಭೆಗೆ ಒಂದು ಸಮಯ We ಬರುವಾಗ need to get into that formation. ನಾವು ಆ ಸಮಯಕ್ಕೆ And when we ಒಳಗಾಗಬೇಕಾಗಿದೆ. see the cloud moving before us, ನಮ್ಮ ಮುಂದೆ ಆ ಮೋಡಗಳು ಚಲಿಸುವುದನ್ನು we ನಾವು follow ನೋಡುವಾಗ the cloud. ಆ ಮೋಡಗಳನ್ನು It is ಹಿಂಬಾಲಿಸಬೇಕಾಗಿದೆ. enough of following the crowd. ನಾವು ಜನಸಮೂಹವನ್ನು ಹಿಂಬಾಲಿಸಿದ್ದು It is ಸಾಕು. enough of following preachers. ಒಂದು ಬೋಧಕರ ಹಿಂದೆ ಚಲಿಸಿದ್ದು It ಸಾಕು. is enough of following the televangelists. ಎಲ್ಲ ಒಂದು ಸ್ವಾರ್ಥಿಕರ ಹಿಂದೆ ನಾವು ಚಲಿಸಿದ್ದು It ಸಾಕು. is enough of following the so-called prophecies. ಎಲ್ಲ ಪ್ರವಾದನೆಗಳ ಹಿಂದೆ ನಾವು ಚಲಿಸಿದ್ದು Follow the ಸಾಕು. presence of God. ಈಗ ನಾವು ಆ ಪ್ರಸನ್ನತೆಯ ಹಿಂದೆ ನಾವು Follow the ಚಲಿಸುವವರಾಗೋಣ. Spirit of God. ಆ ಪವಿತ್ರಾತ್ಮನ ಹಿಂದೆ ನಾವು And you ಚಲಿಸುವವರಾಗೋಣ. will see these things coming to pass in your life. ನಿಮ್ಮ ಜೀವಿತದಲ್ಲಿ ಈ ಕಾರ್ಯಗಳು ಬರುವುದನ್ನು ನೀವು ನೋಡ್ತೀರಾ. For too long, when you are around in the same place, ನೀವು ಅನೇಕ ಕಾಲಗಳಿಂದ ಒಂದೇ ಸ್ಥಳದಲ್ಲಿ ನೀವು ಸುತ್ತಾಗ್ತಾ God is ಇರುವುದಾದ್ರೆ, saying, take formation. ಈಗ ಹೇಳಲ್ಪಡ್ತಾ ಇದೆ, ಆ ಒಂದು ಸಮೂಹಕ್ಕೆ ನೀವು Get ಚಲಿಸಿರಿ. up from where you are ನೀವು ಎಲ್ಲಿದ್ದೀರೋ ಅಲ್ಲಿಂದ ನೀವು ಮೇಲೆ and ಕೆತ್ತಲ್ಪಡ್ರಿ. move forward. ನೀವು ಮುಂದಕ್ಕೆ ಹೋಗ್ರಿ. That is the word for the Lord, of the Lord, for the nation and for us this morning. ದೇಶಕ್ಕಾಗಿಯೂ ನಮಗಾಗಿಯೂ ಕರ್ತನು ಹೇಳ್ತಾ ಇರುವಂತ ಕಾರ್ಯ, ಎಚ್ಚರಿಕೆ ಪಡಿಸುವಂತ ಕಾರ್ಯ God ಅದಾಗಿದೆ. wants to bring a spiritual transfer in your life. ನಮ್ಮ ಜೀವಿತದಲ್ಲಿ ಒಂದು ಆತ್ಮಿಕ ವರ್ಗಾವಣೆಯನ್ನು ಆತನು God ತರಲಿಕ್ಕೆ wants to ಬಯಸ್ತಾ bring ಇದ್ದಾನೆ. a material transfer in your life. ಕೆಲವೊಂದು ಸಂಗತಿಗಳ ಒಂದು ವರ್ಗಾವಣೆಯನ್ನು ಆತನು ತರಲಿಕ್ಕೆ ನೋಡ್ತಾ God wants to ಇದ್ದಾನೆ. bring a financial transfer in your life. ಹಣಕಾಸಿನ ವಿಷಯದಲ್ಲಿ ಒಂದು ವರ್ಗಾವಣೆ ಆತನು ತರಲಿಕ್ಕೆ ಬಯಸ್ತಾ ಇದ್ದಾನೆ. Okay. What do we mean when this wealth transfer has to take place? ಸಂಪತ್ತಿನ ವಿಷಯದಲ್ಲಿ ವರ್ಗಾವಣೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನಾಗಿದೆ? Write this down. ಇದನ್ನು ಬರೆದುಕೊಳ್ಳ್ರಿ. Wealth transfer is, ಒಂದು ಸಂಪತ್ತಿನ ವರ್ಗಾವಣೆ ಎಂಬುದಾಗಿ ಹೇಳುವಾಗ, I think, yes, Pastor Sanjay touched on some of these things. ಕೆಲವೊಂದು ಕಾರ್ಯವನ್ನು ಸಂಜೆ ಪಾಸ್ಟರ್ ಅವರು ಅದನ್ನು But write ಮುಟ್ಟಿದ್ದಾರೆ. this down anyway. ಆದ್ರೂ ಸಹ ಸ್ವಲ್ಪ ಬರೆದುಕೊಳ್ಬೇಕು. Wealth transfer is ಸಂಪತ್ತಿನ ವರ್ಗಾವಣೆ ಅಂತ when ಹೇಳುವಾಗ, God is getting involved in a believer's life ವಿಶ್ವಾಸಿಗಳ ಜೀವಿತದಲ್ಲಿ ಕರ್ತನು ತಾನೇ ಅದರಲ್ಲಿ ಭಾಗವಹಿಸ್ತಾ ಇದ್ದಾನೆ and redistributes the wealth into the life of the believer. ಒಂದು ವಿಶ್ವಾಸಿಗಳ ಜೀವಿತದಲ್ಲಿ ಮತ್ತೆ ಪುನರ್ಸ್ಥಾಪನೆ ಆತನು ಮಾಡ್ತಾ ಇದ್ದಾನೆ. Amen. ಆಮೆನ್. Listen very carefully. ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳಬೇಕು. Wealth transfer is ಸಂಪತ್ತಿನ ವರ್ಗಾವಣೆ ಎಂಬುದಾಗಿ God ನೋಡುವಾಗ, getting involved in your life. In your life means your financial area, family area, your job, your business, spiritual area, every area of your life, God gets involved. ಕರ್ತನು ತಾನೇ ನಿಮ್ಮ ಒಳಗಡೆ ಆತನು ಒಳಗೆ ಪ್ರವೇಶಿಸ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ, ನಿಮ್ಮ ಸಂಪತ್ತಿನ ವಿಷಯದಲ್ಲಿ, ನಿಮ್ಮ ಎಲ್ಲ ಬಿಸ್ನೆಸ್ ಗಳನ್ನು ಮಾಡುವಂತ ವಿಷಯವಾಗಿರಬಹುದು, ಪ್ರತಿಯೊಂದು But ಕಾರ್ಯದಲ್ಲಿ wealth transfer is ಒಂದು ಸಂಪತ್ತಿನ ವರ್ಗಾವಣೆ, when God takes the wealth of the nations, the wealth of the wicked, and He distributes it to the people of God. Amen. ಕರ್ತನು ತಾನೇ ದುಷ್ಟನ ಕೈಯಿಂದ ಅದನ್ನು ತೆಗೆದುಕೊಂಡು ನಮಗಾಗಿ, ವಿಶ್ವಾಸಿಗಳಿಗಾಗಿ ಆತನು ಕೊಡ್ಲಿಕ್ಕೆ ಆತನು ಬಯಸ್ತಾನೆ. ಅರ್ಥ ಆಗ್ತಾ ಇದೆ ರೀ? ಮತ್ತೆ ಜೋರಾಗಿ ಯಾಕೆ ಹೇಳ್ತಲ್ಲ ಆಮೇನ್ ಅಂತೇಳಿ? ಆಮೆನ್. ಜೋರಾಗಿ ಆಮೇನ್. ಆಮೆನ್. Listen very carefully. ಲಕ್ಷ್ಯ ಕೊಟ್ಟು ಕೇಳೋಣ. I believe there are many transfers that are just dormant, stagnant, not yet moved into the church, not yet moved into the believer's life. ಬಾಲ ಒಂದು ಸಂಪತ್ತು
ಎಲ್ಲಿ ಬರಬೇಕು ಬರ್ತಾ ಇಲ್ಲ, ಅಲ್ಲೇ ನಿಂತಿದೆ. ಇಟ್ಸ್ ಲೈಂಗ್ ದೇರ್ ಇಟ್ಸೆಲ್ಫ್. ಅನೇಕ ಸಂಪತ್ತುಗಳನ್ನು ನಾವು ನೋಡುವುದಾದ್ರೆ ಅವುಗಳು ಅಲ್ಲೇ ನಿಂತುಕೊಂಡಿವೆ, ಎಲ್ಲಿ ನಿಂತುಕೊಳ್ಬೇಕಾದ್ರೆ ಅದು ನಮಗೆ ತಲುಪ್ತಾ ಇಲ್ಲ. We heard last week ನಾವು ಕಳೆದ ವಾರ ನಾವು ಕೇಳಿಸಿಕೊಂಡಿದ್ದೇವೆ how the Lord blessed Joseph. ಯಾವ ರೀತಿ ಯೋಸೇಫನನ್ನು ಕರ್ತನು The ಆಶೀರ್ವದಿಸಿದನು. Lord was with Joseph and the Lord prospered Joseph. ಕರ್ತನು ತಾನೇ ಯೋಸೇಫನೊಟ್ಟಿಗೆ ಇದ್ದನು, ಯೋಸೇಫನನ್ನು ಕರ್ತನು ತಾನೇ ಆಶೀರ್ವದಿಸಿದನು. Is it hard for God to transfer finances to his people? ಹಣಕಾಸಿನ ವಿಷಯದಲ್ಲಿ ಕರ್ತನಿಗೆ ಅಸಾಧ್ಯವಾದ ಕಾರ್ಯ ಅದಾಗಿದೆಯೋ ಜನರಿಗೆ ತಲುಪದ ಹಾಗೆ ನೋಡಿಕೊಳ್ಳುವುದಕ್ಕಾಗಿ? Give more volume on the thing. Listen very carefully. Is it hard for God? ಕರ್ತನಿಗೆ ಅಸಾಧ್ಯವಾದದ್ದಾ? Answer me, yes or no? No. We make it hard. We feel it is hard. ನಾವು ತಿಳ್ಕೊಳ್ತೇವೆ, ನಮಗನಿಸ್ತದೆ ಅದು ಕಠಿಣವಾಗಿದೆ ಎಂಬುದಾಗಿ. There was a time when no transfer used to happen. ಕೆಲವೊಂದು ಸಮಯ ಈ ರೀತಿಯಾಗಿತ್ತು, ಅಲ್ಲಿ ಯಾವುದೇ ವರ್ಗಾವಣೆ ಆಗ್ತಾ ಇರಲಿಲ್ಲ. Check your bank balance, it's the same. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ನೋಡುವಾಗ ಅದು ಇದ್ದ ಹಾಗೆ Today you ಇತ್ತು. check your phone pay, your GPay, the balance is same. ನಿಮ್ಮ ಫೋನ್ ಪೇ ಜಿಪೇ ನೀವು ನೋಡುವಾಗ ಅದು ಅದೇ ರೀತಿಯಲ್ಲಿತ್ತು. But not for us this year. ಆದ್ರೆ ಈ ವರ್ಷದಲ್ಲಿ ಅದು ಹಾಗೆ Every ಇರಲಿಕ್ಕೆ time ಸಾಧ್ಯ you check your ಇಲ್ಲ. phone pay, GPay, some increase must happen. Amen. ಯಾವಾಗೆಲ್ಲ ಫೋನ್ ಪೇ ಜಿಪೇ ನೀವು ನೋಡ್ತಿರೋ ಆ ಸಮಯದಲ್ಲಿ ನಾವು ನೋಡ್ತೇವೆ ಅದು ಹೆಚ್ಚಾಗಿರುವುದನ್ನು ನಾವು But ನೋಡ್ಕೊಳ್ತೇವೆ. when will that happen? ಯಾವಾಗ ಆ ಕಾರ್ಯ ಆಗ್ತದೆ? When you follow the principles of God's word, when you follow the conditions of God's word. ಕರ್ತನ ಕಟ್ಟಳೆಗಳನ್ನು ಹಿಂಬಾಲಿಸುವಾಗ ಆ ಸಮಯದಲ್ಲಿ ಆ ಕಾರ್ಯಗಳು ನಡೆಯುವುದನ್ನು ನಾವು ನೋಡಿಕೊಳ್ಳಿಕ್ಕೆ It is ಸಾಧ್ಯ. not hard for God to bring a transfer into your financial situation. ನಿಮ್ಮ ಸಂಪತ್ತಿನ ವಿಷಯದಲ್ಲಿ ಕರ್ತನಿಗೆ ಅದು ಅಸಾಧ್ಯವಾದಂತ ಕಾರ್ಯಗಳು ಅಲ್ಲ. In just one night, ಒಂದೇ ರಾತ್ರಿಯಲ್ಲಿ God was transferring the wealth of the Egyptians to the people of Israel. ಐಗುಪ್ತದಿಂದ ಇಸ್ರಾಯೇಲರಿಗೆ ಅಲ್ಲಿ ನಾವು ನೋಡ್ತೇವೆ ಒಂದೇ ಒಂದು ರಾತ್ರಿಯಲ್ಲಿ ಇಡೀ ಸಂಗತಿಗಳನ್ನು ಆತನು ಬದಲಾಯಿಸಿದನು. 400 years they did not see any wealth transfer. 4 ವರ್ಷಗಳು ಕಾಲ ನಾವು ನೋಡುವಾಗ ಯಾವುದೇ ಒಂದು ಸಂಪತ್ತಿನ ವರ್ಗಾವಣೆಯಲ್ಲಿ ಆಗಲಿಲ್ಲ. But the Bible says, ಆದ್ರೆ ಸತ್ಯವೇದ ಈ when the ರೀತಿಯಾಗಿ favor of ಹೇಳ್ತದೆ, God came, ದೇವರ ಕೃಪೆ ಯಾವಾಗ ಇಳಿದು ಬಂತು, the whole wealth of the Egyptians were transferred to the people of God. ಎಲ್ಲ ಐಗುಪ್ತ್ಯರ ಎಲ್ಲ ಸಂಪತ್ತು ಅದು ಇಸ್ರಾಯೇಲಿನ ಕಡೆಗೆ ಚಲಿಸಲಿಕ್ಕೆ ಪ್ರಾರಂಭವಾಯಿತು. When God transfers wealth, ಯಾವಾಗ ಕರ್ತನು ಆ ಸಂಪತ್ತನ್ನು ವರ್ಗಾವಣೆ ಮಾಡ್ತಾನೆ, you should not expect just a 10% or a 50% of transfer. ಆ ಒಂದು 10% ಅಥವಾ ಒಂದು 50% ನೀವು ಬಯಸುವುದಲ್ಲ. You must expect a 100% transfer. Amen. ನೀವು ಈ ರೀತಿಯಾಗಿ ಬಯಸಬೇಕು, 100% ಅದು ವರ್ಗಾವಣೆ ಆಗ್ತದೆ ಎಂಬುದಾಗಿ. You have 7th pay commission. ನಿಮಗೆ 7th ಪೇ ಕಮಿಷನ್. Some are happy the 8th pay commission is coming. ಕೆಲವೊಬ್ರು ಸಂತೋಷ ಪಡ್ತಾ ಇದ್ದಾರೆ, 8th ಪೇ ಕಮಿಷನ್ ಬರ್ತಾ ಇದೆ. But when it comes from God, ಅದು ದೇವರಿಂದ ಬರುವಾಗ 100% commission. Amen. ಅದು 100% ಅದು ಆಗಿರುತ್ತೆ. Fullness. When God gives, it is always fullness. ಕರ್ತನು ಯಾವಾಗೆಲ್ಲ ನಮಗೆ ಕೊಡ್ತಾನೋ ಅದರಲ್ಲಿ ಪರಿಪೂರ್ಣತೆ ಇರುತ್ತೆ. Exodus chapter 12 verse 36. ವಿಮೋಚನ ಕಾಂಡ 12ನೇ ಅಧ್ಯಾಯ The Bible 36ನೇ says, ವಚನ. and the Lord gave the people favor in the sight of the Egyptians, so that they lent unto them such things as they required, and they spoiled the Egyptians. Another translation says, and they plundered the Egyptians. ಯೆಹೋವನು ಈಜಿಪ್ಟಿನವರ ಎದುರಿನಲ್ಲಿ ಜನರ ಮೇಲೆ ದಯೆ ತೋರಿಸಿದರಿಂದ ಅವರು ಕೇಳಿದ್ದನ್ನು ಕೊಟ್ಟರು, ಹೀಗೆ ಅವರು ಈಜಿಪ್ಟಿನವರನ್ನು ಸುಲಿದುಕೊಂಡರು. When there is a wealth transfer happening, ಎಲ್ಲೆಲ್ಲ ಸಂಪತ್ತಿನ ವರ್ಗಾವಣೆ ಆಗ್ತದೋ, all that the enemy is holding, ಏನೆಲ್ಲ ದುಷ್ಟನು ಅದನ್ನು ಹಿಡಿದುಕೊಂಡಿದ್ದಾನೋ, the people of God will plunder the wealth from the enemy's hands. Amen. ದುಷ್ಟನ ಕೈಯಿಂದ ಆತನ ಕೈಯಿಂದ ನಾವು ಸುಲಿದುಕೊಳ್ಳುವವರು ನಾವಾಗಿದ್ದೇವೆ. Anybody has a Hindi Bible? ಹಿಂದಿ ಸತ್ಯವೇದ ಯಾರ ಹತ್ರ ಕೈಯಲ್ಲಿ ಇದೆಯಾ? Okay, or open it in your mobile. Hindi. I like that word. They spoiled the Egyptians. Just give me that word. Hindi Bible में. हिंदी बाइबल में वो वचन लिखा गया है, उसको पढ़ेंगे हम लोग. पढ़े, किसके पास मोबाइल में नहीं है हिंदी? और यहोवा ने, प्लीज गिव अ माइक दे. 1 मिनट गोपाल भाई, वो ये ले लो, वो माइक ले लो.
और यहोवा ने और यहोवा ने मिस्त्रियों को अपने मिस्त्रियों को प्रजा के लोगों पर अपने प्रजा के लोगों पर ऐसा दयालु किया कि उन्होंने ऐसा दयालु किया दयालु दयालु मीन्स फेवर. आराम से पढ़िए अंकल. दयालु किया कि उन्होंने जो मांगा वो सब उनको दिया. इस प्रकार इस्राएलियों ने मिस्रियों को लूट लिया. सब बोलो लूट लिया. लुट गए वो लुट गए. सबको बताए. सब बाजू बोलो लुट गया. ಎಲ್ಲರೂ ನಾವು ಹೇಳೋಣ ಎಲ್ಲವೂ ಸುಲಿದುಕೊಂಡ್ರು ಎಂಬುದಾಗಿ. Whenever you hear wealth transfer, what you must remember? ಯಾವಾಗೆಲ್ಲ ಒಂದು ಸಂಪತ್ತಿನ ವರ್ಗಾವಣೆ ಎಂಬುದಾಗಿ ಹೇಳುವಾಗ लुट गया. जोर से बोले लुट गया. Okay. The loot was looted, plundered. ಅಲ್ಲಿ ನಾವು ನೋಡ್ಕೊಳ್ತೇವೆ ಸುಲಿದುಕೊಂಡರು ಎಂಬುದಾಗಿ. I wanted that word in Hindi, that's why I made you to read that. ಆ ವಾಕ್ಯ ಬೇಕಾಗಿತ್ತು, ಆ ಒಂದು ಪದ ನಮಗೆ ಬೇಕಾಗಿತ್ತು, ಅದಕ್ಕೆ ಹಿಂದಿಯಲ್ಲಿ ಓದಿಕೊಂಡಿದ್ದೇವೆ. Why do you ಓದಿಕೊಂಡಿದ್ದೇವೆ. think is the purpose for wealth transfer? ಯಾಕೆ ನೀವು ಬಯಸ್ತೀರಾ ಒಂದು ಸಂಪತ್ತಿನ ವರ್ಗಾವಣೆ ಆಗಬೇಕೆಂಬುದಾಗಿ? What is the purpose of wealth transfer? ಒಂದು ಸಂಪತ್ತಿನ ವರ್ಗಾವಣೆಯ ಉದ್ದೇಶ ಏನಾಗಿದೆ? Turn your Bibles to Exodus chapter 35 verse 21. ವಿಮೋಚನಾ ಕಾಂಡ 35ನೇ ಅಧ್ಯಾಯ. The purpose of wealth transfer ಒಂದು ಸಂಪತ್ತಿನ ವರ್ಗಾವಣೆ ನಾವು ನೋಡುವುದಾದ್ರೆ is to build the house of God. ದೇವರ ಮನೆಯನ್ನು ಕಟ್ಟುವಂತದ್ದು. Exodus 35 verse 21. ವಿಮೋಚನಾ ಕಾಂಡ 35:21ನೇ ವಚನ. Now Moses is given the plan, the pattern for the tabernacle. ಮೋಶೆಗೆ ಒಂದು ಆ ಗೂಡಾರದ ಕಟ್ಟಡದ ಕೆಲಸವನ್ನು And all ಕೊಡಲಾಗಿದೆ. the wealth of the Egyptians. ಎಲ್ಲ ಐಗುಪ್ತರ ಸಂಪತ್ತನ್ನು Now ಕೊಡಲಾಗಿದೆ. the people of God are bringing to build the tabernacle. ಈಗ ಜನರು ಕರ್ತನ ಆ ಗೂಡಾರವನ್ನು ಕಟ್ಟುವುದಕ್ಕಾಗಿ The Bible says in ಸಿದ್ಧರಾಗಿದ್ದಾರೆ. verse 21. 21ನೇ ವಚನದಲ್ಲಿ ನಾವು And ನೋಡ್ಕೊಳ್ತೇವೆ. they came, everyone whose heart stirred him up, everyone whom his spirit made willing, and they brought the Lord's offering to the work of the tabernacle of the congregation and for his service and for the holy garments. ಹೃದಯ ಪ್ರೇರಣೆ ಹೊಂದಿದವರು, ಸಿದ್ಧ ಮನಸ್ಸಿನವರು ದೇವ ದರ್ಶನ ಗುಡಾರದ ಕೆಲಸಕ್ಕಾಗಿಯೂ ಅದರ ಎಲ್ಲಾ ಸೇವೆಗಾಗಿಯೂ ಪರಿಶುದ್ಧ ವಸ್ತ್ರಗಳಿಗಾಗಿಯೂ ಯೆಹೋವನಿಗೆ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದರು. Listen very carefully. ದಯವಿಟ್ಟು ಲಕ್ಷ್ಯ ಕೊಟ್ಟು The ಕೇಳಬೇಕು. purpose God wants to give you money. ಕರ್ತನು ನಿಮಗೆ ಕೊಡುವಂತ ಸಂಪತ್ತಿನಲ್ಲಿ ಅದರಲ್ಲಿರುವಂತ The purpose ಉದ್ದೇಶವು, for the wealth transfer ಒಂದು ಸಂಪತ್ತಿನ ವರ್ಗಾವಣೆಯಲ್ಲಿರುವಂತ is ಉದ್ದೇಶವು not to consume it on yourself. ನಿಮ್ಮಷ್ಟಿಗೆ ನೀವು ಇಟ್ಟುಕೊಳ್ಳುವಂತದ್ದಲ್ಲ. Please keep that in your mind. ಇದನ್ನು ನಿಮ್ಮ ಮನಸ್ಸಿನಲ್ಲಿ ನೀವು The ಇಟ್ಟುಕೊಳ್ಬೇಕಾಗಿದೆ. purpose of the blessing ಒಂದು ಆಶೀರ್ವಾದದ ಉದ್ದೇಶವು is not for you only. ಅದು ನಿಮಗಾಗಿ ಮಾತ್ರವಲ್ಲ. God said, Abraham, I will bless you. ಕರ್ತನು ಅಬ್ರಹಾಮನಿಗೆ ಹೇಳಿದನು, ನಾನು ನಿನ್ನನ್ನು And ಆಶೀರ್ವದಿಸ್ತೇನೆ. that blessing, you will become a blessing to others. ನೀನು ಮತ್ತೊಬ್ಬರಿಗೆ ಆಶೀರ್ವಾದ ಉಳ್ಳವನ್ನೇ ಆಗ್ತೀಯಾ. What many people do, ಅನೇಕ ಜನರು ಏನ್ ಮಾಡ್ತಾರಪ್ಪ what ಅಂತಂದ್ರೆ, many believers do, ಅನೇಕ ವಿಶ್ವಾಸಿಗಳು ಈ ರೀತಿಯಾಗಿ when ಮಾಡ್ತಾರೆ. they are blessed, ಯಾವಾಗ ಅವರು they ಆಶೀರ್ವದಿಸಲ್ಪಡ್ತಾರೋ consume it for themselves. ಆ ಆಶೀರ್ವಾದಗಳನ್ನು ತಮ್ಮಷ್ಟಿಗೆ ತಾವೇ They do not ಇಟ್ಟುಕೊಳ್ತಾರೆ. think about the house of God. ಅವರು ಒಂದು ದೇವರ ಮನೆಯ ವಿಷಯದಲ್ಲಿ ಅವರು They do not ನೆನಪಿಸುವುದಿಲ್ಲ. think about helping the poor. ಬಡವರಿಗೆ ಸಹಾಯ ಮಾಡುವಂತ ವಿಷಯದಲ್ಲಿ ಅವರು They do not ನೆನೆಸುವುದಿಲ್ಲ. think about the expansion of the kingdom of God. ದೇವರ ರಾಜ್ಯಕ್ಕಾಗಿ ಅವರು ನೆನೆಸಿಕೊಳ್ಳುವುದಿಲ್ಲ. When God causes a wealth transfer in your life, ನಿಮ್ಮ ಜೀವಿತದಲ್ಲಿ ಒಂದು ಸಂಪತ್ತಿನ ವರ್ಗಾವಣೆ ಕರ್ತನು ಮಾಡುವಾಗ it is not only for your cup to be filled, ನಿಮ್ಮ ಪಾತ್ರೆ ತುಂಬಿ ಹೊರಸೂಸುವುದು but it ಮಾತ್ರವಲ್ಲ, is the cup that is going to be overflowing. ಆ ಒಂದು ಪಾತ್ರೆ ತುಂಬಿ The ಹೊರಸೂಸುವಂತದ್ದು, overflow is for others. ಆ ಹೊರಸೂಸುವಿಕೆ ಮತ್ತೊಬ್ಬರಿಗಾಗಿ ಅದು When the ಸೂಚಿಸಲಾಗುತ್ತದೆ. people of Israel, plundered the Egyptians and the wealth transfer took place, ಯಾವಾಗ ಐಗುಪ್ತದಿಂದ ಇಸ್ರಾಯೇಲ್ ಜನರಿಗೆ ಸಂಪತ್ತಿನ ವರ್ಗಾವಣೆ ಆಯಿತು, and when the call came to build the tabernacle, ಯಾವಾಗ ಕರ್ತನ ಮಂಜೂಷ ಗುಡಾರವನ್ನು ಕಟ್ಟುವಂತ ಒಂದು ಕಾರ್ಯ all the people of ಕೇಳಿಸಲ್ಪಟ್ಟಿತು, Israel brought their wealth and gave it to Moses. ಎಲ್ಲ ಇಸ್ರಾಯೇಲ್ ಜನರು ನಾವು ನೋಡ್ತೇವೆ ಮೋಶೆಯ ಕೈಯಲ್ಲಿ ಬಂದು ಆ ಎಲ್ಲ ಆಸ್ತಿ ಸಂಪತ್ತನ್ನು When we are ಕೊಟ್ಟರು. going to build the church, ಅವರು ಸಭೆಯನ್ನು ಕಟ್ಟುವಾಗ and when we take this step of faith, ಈ ನಂಬಿಕೆ ಹೆಜ್ಜೆಯನ್ನು ನಾವು ತೆಗೆದುಕೊಳ್ಳುವಾಗ let's not only expect
wealth transfers from US or UK or any other countries. ಸಂಪತ್ತಿನ ವರ್ಗಾವಣೆ ಆಗ್ಬೇಕೆಂಬುದಾಗಿ ನಾವು ಬಯಸುವುದಾದ್ರೆ ಹೊರ ದೇಶದಿಂದ ಅದು ಆಗ್ಲಿ But ಎಂಬುದಾಗಿ ನಾವು when you ಬಯಸುವುದಲ್ಲ. experience a wealth transfer, ನೀವು ಅದನ್ನು ಅನುಭವಿಸುವುದಾದ್ರೆ ಅಂತ ಒಂದು ಸಂಪತ್ತಿನ you ವರ್ಗಾವಣೆ transfer it for the house of God. Amen. ನಿಮ್ಮ ಒಂದು ಆಶೀರ್ವಾದದಿಂದ ದೇವರ ಮನೆ ಕಟ್ಟಲಿಕ್ಕೆ ಸಾಧ್ಯ. That is the purpose of the wealth being transferred. ಒಂದು ಸಂಪತ್ತಿನ ವರ್ಗಾವಣೆಯ ಉದ್ದೇಶವು ಅದಾಗಿದೆ. Also in chapter 36 and verse 5. 36ನೆಯ ಅಧ್ಯಾಯ ಅದರ 5ನೇ And the ವಚನದಲ್ಲಿ ನಾವು people ನೋಡುವಾಗ spoke to Moses saying, ಮೋಶೆ ಸಂಗಡ ಮಾತನಾಡಿದ the ನಂತರ people bring much more than enough for the service of the work which the Lord commanded. ಯೆಹೋವನು ಮಾಡಬೇಕೆಂದು ಆಜ್ಞಾಪಿಸಿದ ಸೇವೆಯ ಕೆಲಸಕ್ಕೆ ಬೇಕಾಗಿರುವುದಕ್ಕಿಂತಲೂ ಹೆಚ್ಚಾದದ್ದನ್ನು ಈ ಜನರು ತರುತ್ತಿದ್ದಾರೆ. Amen. Hallelujah. ಹಲ್ಲೆಲೂಯಾ. What they brought? ಅವರೇನನ್ನು ತೆಗೆದುಕೊಂಡು So much ಬಂದರು? more ಇನ್ನೂ ಹೆಚ್ಚಾಗಿ for the house of God. ದೇವರ ಮನೆಗಾಗಿ. And verse 6. 6ನೇ ವಚನ And the second part. ಅದರ 2ನೇ ಭಾಗ ನಾವು ನೋಡ್ತೇವೆ. And now Moses is saying, let neither man nor woman make any more for the offering of the sanctuary. So the people were restrained from bringing. ಆಗ ಮೋಶೆಯು ಇನ್ನು ಮೇಲೆ ಪರಿಶುದ್ಧ ಸ್ಥಳದ ಕಾಣಿಕೆಗೋಸ್ಕರ ಯಾವ ಪುರುಷನಾಗಲಿ ಸ್ತ್ರೀ ಆಗಲಿ ಕೆಲಸ ಮಾಡಬಾರದೆಂದು ಪಾಳೆಯದಲ್ಲೆಲ್ಲ ಪ್ರಕಟಿಸಬೇಕು ಎಂದು ಆಜ್ಞಾಪಿಸಿದನು. ಹೀಗೆ ಜನರು ತರುವುದನ್ನು ನಿಲ್ಲಿಸಿಬಿಟ್ಟರು. For the stuff they had was sufficient for all the work to make it, and too much. ಆ ಎಲ್ಲ ದೇವರ ಮನೆ ಕೆಲಸ ಆಗುವುದಕ್ಕಾಗಿ ಅವರು ತಂದಂತ ಕಾರ್ಯಗಳು ಅದು ಬಹಳವಾಗಿತ್ತು. ಪ್ಲೀಸ್ ಓದ್ರಿ, ಬೈಬಲ್ ಅಲ್ಲಿ ಓದ್ರಿ. ನಾನು ನೋಡಿದ್ರೆ ವೆಲ್ತ್ ಟ್ರಾನ್ಸ್ಫರ್ ಸಿಗೋದಿಲ್ಲ. ಬೈಬಲ್ ಓದ್ರಿ. ರೀಡ್ ಇಟ್ ಫಾರ್ ಯೋರ್ ಸೆಲ್ಫ್. ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್? ಇಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ನಿಮ್ಮಷ್ಟಕ್ಕೆ ನೀವು ಅದನ್ನು ಓದಿಕೊಳ್ಳ್ರಿ. ವಾಟ್ ಇಸ್ ಹ್ಯಾಪನಿಂಗ್? ಯು ಡೋಂಟ್ ಹ್ಯಾವ್ ಬೈಬಲ್, ಶೇರ್ ಇಟ್ ವಿತ್ ಸಮನ್. ನಿಮ್ಮ ಹತ್ರ ಸತ್ಯವೇದ ಇಲ್ದಿದ್ರೆ ನೀವು ಒಬ್ಬರಿಗೊಬ್ಬರು ಹಂಚಿಕೊಳ್ಬೇಕು. ಕ್ಲೋಸ್ಡ್ ಬೈಬಲ್ ವಿಲ್ ಬ್ರಿಂಗ್ ಆಲ್ ಟ್ರಾನ್ಸ್ಫರ್ಸ್ ವಿಲ್ ಬಿ ಕ್ಲೋಸ್ಡ್. ಮುಚ್ಚಲ್ಪಟ್ಟಂತ ಸತ್ಯವೇದ ಮುಚ್ಚಿರುವುದಾದ್ರೆ ಎಲ್ಲ ಆಶೀರ್ವಾದಗಳು ಕೂಡ ಮುಚ್ಚಲ್ಪಡ್ತದೆ. ಅದನ್ನು ನಾವು ತೆರೆದು ನಾವು ಓದಿಕೊಳ್ಳೋಣ. Take this word personally. ಈ ವಾಕ್ಯವನ್ನು ವೈಯಕ್ತಿಕವಾಗಿ ನಾವು So much ತೆಗೆದುಕೊಳ್ಳೋಣ. of wealth transfer happened. ಇಷ್ಟೊಂದು ಸಂಪತ್ತಿನ ವರ್ಗಾವಣೆ ಆಯ್ತಪ್ಪ ಅಂತಂದ್ರೆ Moses is saying stop. ಮೋಶೆ ಹೇಳ್ತಾ ಇದ್ದಾನೆ ಸಾಕು. Sufficient what you are giving. ಏನೆಲ್ಲ ನೀವು ಕೊಟ್ಟಿದ್ದೀರೋ ಇದು Too ಸಾಕಾಗಿದೆ. much what you are giving. ಏನ್ ಕೊಟ್ಟಿದ್ದೀರೋ ಅದು ಅಧಿಕವಾಗಿದೆ. When is the church ಯಾವಾಗ going to come to this overflowing, abundant, okay, and exceeding riches for the house of God? ಇಂಥ ಒಂದು ಕಾರ್ಯಗಳು ಸಭೆಯಲ್ಲಿ ಇದು ತುಂಬಿ ಹೊರಸೂಸುವಾಗ ಈ ಕಾರ್ಯಗಳು ನಾವು ನೋಡ್ಲಿಕ್ಕೆ ಸಾಧ್ಯ. Where you get so much of the blessing of wealth. ಇಷ್ಟೊಂದು ಹೆಚ್ಚಾಗಿ ಸಂಪತ್ತಿನ ವರ್ಗಾವಣೆ ನಿಮ್ಮ ಜೀವಿತದಲ್ಲಿ For you it is ನೋಡಬೇಕು. too much. ನಿಮಗೆ ಅದು When ಹೆಚ್ಚಾಗಿರುವುದಾದ್ರೆ you bring it to the house of God, ಅದು ಸಭೆಗೆ ನೀವು ತೆಗೆದುಕೊಂಡು the ಬರಬೇಕು. house of God also is overflooding with the blessings. ಆ ಆಶೀರ್ವಾದಗಳಿಂದ ದೇವರ ಮನೆಯು ತುಂಬಿ ಹೊರಸೂಸಲ್ಪಡಲಿ. Now it is time for the church. ಇದು ಒಂದು ಸಮಯ Because ಒಂದು ಸಭೆಗಾಗಿ what does ಆಗಿದೆ. the Bible say? ಸತ್ಯವೇದ ಏನ್ ಹೇಳ್ತದೆ? The wealth of the wicked is stored for the righteous. ನೀತಿವಂತನಿಂದ ಒಂದು ಅನೀತಿವಂತನು ಇದನ್ನು ಕದ್ದುಕೊಂಡಿದ್ದಾನೆ. Amen. The wealth of the wicked is stored up for the people of God. ಆ ಅನೀತಿವಂತನ ಕೈಯಿಂದ ಸಭೆಗಾಗಿ ಅದು ತೆಗೆದುಕೊಳ್ಳಲ್ಪಟ್ಟಿದೆ. But also there is a danger of sometimes when wealth is being transferred. ಕೆಲವೊಂದು ಸಾರಿ ನಾವು ನೋಡುವಾಗ ಅದು ಅಪಾಯಕ್ಕೂ ಸಹ We ಒಳಗಾಗಿರುತ್ತದೆ must be ಸಂಪತ್ತಿನ ವಿಷಯದಲ್ಲಿ. careful because money can be the root of all evil. ಎಲ್ಲ ತಪ್ಪು ಸಂಗತಿಗೆ ಹಣ ಅನ್ನುವಂಥದ್ದು ಅದು When ಬೇರಾಗಿದೆ. you love God, the wealth transfer will happen. ನೀವು ಕರ್ತನಿಗೆ ಪ್ರೀತಿಸುವುದಾದ್ರೆ ಆ ಸಂಪತ್ತಿನ ವರ್ಗಾವಣೆ And when ಆಗ್ತದೆ. the wealth transfer happens, ಯಾವಾಗ ಸಂಪತ್ತಿನ if ವರ್ಗಾವಣೆ you love ಆಗ್ತದೋ, wealth and you stop loving God, it is a danger for the wealth transfer. ಸಂಪತ್ತಿನ ವರ್ಗಾವಣೆ ಆದ ನಂತರ ಕರ್ತನನ್ನು ಪ್ರೀತಿಸುವುದನ್ನು ನೀವು ನಿಲ್ಲಿಸುವುದಾದ್ರೆ ಅದು ಅಪಾಯಕ್ಕೆ ಒಳಗಾಗ್ತದೆ. Moses is on Mount Sinai ಆ in Exodus chapter 32. 32ನೇ ಅಧ್ಯಾಯದಲ್ಲಿ ನಾವು ವಿಮೋಚನಾ ಕಾಂಡ 32ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. And verse 1 the Bible says, ಇಲ್ಲಿ ವಾಕ್ಯವು ಈ ರೀತಿಯಾಗಿ and ಹೇಳ್ತದೆ. when the people saw that Moses delayed to come down from the mountain, they gathered themselves together unto Aaron and said, let us make gods, for as this Moses, the man that brought us out of the land of Egypt, we do not know what has become of him.
ಮೋಶೆಯು ಬೆಟ್ಟದಿಂದ ಇಳಿದು ಬರುವುದರಲ್ಲಿ ತಡವಾದದ್ದನ್ನು ಜನರು ನೋಡಿದಾಗ ಅವರು ಆರೋನನ ಬಳಿಗೆ ಕೂಡಿ ಬಂದು ಅವನಿಗೆ, ನೀನು ಎದ್ದು ನಮ್ಮ ಮುಂದೆ ಹೋಗುವ ದೇವರುಗಳು ನಮಗಾಗಿ ಮಾಡು. Wealth is transferred in Exodus 12. ಒಂದು ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ ಸಂಪತ್ತಿನ ವರ್ಗಾವಣೆ ಆಯಿತು. Offerings are being given for the house of God. ದೇವರ ಮನೆಗೆ ಎಲ್ಲ ಕಾಣಿಕೆಗಳು ಕೊಡಲ್ಪಟ್ಟಿತು. But when there is a delay in the man of God bringing the 10 commandments from Mount Sinai, he is talking face to face with God. The fire of God is on the mountain. By the finger of God, the 10 commandments are given to the people of Israel. ಇಸ್ರಾಯೇಲ್ ಜನರಿಗೆ ಆ ಮೋರ್ಯ ಬೆಟ್ಟದಲ್ಲಿ ನಾವು ನೋಡ್ತೇವೆ, ಕರ್ತನು ತಾನೇ ದಶಾಜ್ಞೆಗಳನ್ನು ಆತನು ಕೊಡ್ತಾ ಇದ್ದಾನೆ. ಅದನ್ನು ತೆಗೆದುಕೊಂಡು ಬರುವುದರಲ್ಲಿ ಮೋಶೆ ತಡ ಮಾಡಿದಾಗ, when all this is happening, ಈ ಎಲ್ಲ ಕಾರ್ಯಗಳಲ್ಲಿ ನಡೀತಾ ಇದೆ, the people are impatient. ನಾವು ಜನರಲ್ಲಿ ನಾವು ನೋಡ್ತೇವೆ ಅಲ್ಲಿ ಯಾವುದೇ ತಾಳ್ಮೆ ಇಲ್ಲ. There is a misuse of wealth. ಆ ಬಂದಂತ ಸಂಪತ್ತಿನ ತಪ್ಪಾದಂತ ಒಂದು ಅದರ ಉಪಯೋಗವನ್ನು ನಾವು ನೋಡಿಕೊಳ್ತೇವೆ. Are you understanding? When wealth transfer happens, ಸಂಪತ್ತಿನ ವರ್ಗಾವಣೆ ಯಾವಾಗ ಆಗ್ತದೋ, like it happened to the people of Israel, ಇಸ್ರಾಯೇಲ್ ಜನರಿಗೆ ಆದ ಹಾಗೆ they misused that wealth. ಆ ಒಂದು ಸಂಪತ್ತನ್ನು ತಪ್ಪಾಗಿ And they said, ಉಪಯೋಗಿಸಿಕೊಂಡರು. where is this Moses? We do not know what has become of him. He brought us out of Egypt. We have this wealth transfer. He is delayed on the mountain. ಮೋಶೆ ನಮಗೆ ಐಗುಪ್ತರಿಂದ ಬಿಡಿಸಿಕೊಂಡು ಬಂದದ್ದು ನಿಜ, ಆದ್ರೆ ಈಗ ನಾವು ನೋಡ್ತಾ ಇದ್ದೇವೆ ಆ ಬೆಟ್ಟದಿಂದ ಆತನು ಬರ್ಲಿಕ್ಕೆ ತಡವಾಗಿದ್ದಾನೆ, ಅವನೊಟ್ಟಿಗೆ ಏನಾಯಿತು ಗೊತ್ತಿಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. Go to Aaron. ಆಗ ಆರೋನನ ಹತ್ತಿರ And Aaron ಜನರು is saying, ಹೋಗ್ತಾರೆ. take off all that wealth. ಆ ಎಲ್ಲ ನಿಮಗಿರುವಂತಹ ಆಶೀರ್ವಾದಗಳನ್ನು ತೆಗೆದುಕೊಂಡು And ಬನ್ರಿ. then they made a beautiful golden calf. ಅಲ್ಲಿ ನಾವು ನೋಡ್ತೇವೆ ಒಂದು ಬಂಗಾರದ ಕರುವನ್ನು ಮಾಡಿದ್ದನ್ನು ನಾವು ನೋಡಿಕೊಳ್ತೇವೆ. You see, if the wealth is misused, ಯಾವಾಗ ಸಂಪತ್ತನ್ನು ತಪ್ಪಾಗಿ ಉಪಯೋಗಿಸಿಕೊಳ್ತಾರೋ, giving it to the house of God, ದೇವರ ಮನೆಯಲ್ಲಿ ಕೊಟ್ಟದ್ದನ್ನು you can give it to your own self. If you love something more than God, that becomes your idol. You can give it to something or someone that becomes more important to God in your life. ನಿಮ್ಮಲ್ಲಿರುವುದನ್ನು ನೀವು ಯಾವುದಕ್ಕಿಂತಲೂ ಹೆಚ್ಚಾಗಿ ಬೇರೆ ಕಾರ್ಯಗಳಿಗೆ ನೀವು ಪ್ರೀತಿಸುವುದಾದ್ರೆ ಅದು ನಿಮಗಾಗಿ ಒಂದು ವಿಗ್ರಹವಾಗಿದೆ. ಯಾಕಪ್ಪ ಅಂತಂದ್ರೆ ಕರ್ತನಿಗಿಂತ ಯಾವುದಕ್ಕೂ ನಾವು ಹೆಚ್ಚಾಗಿ ಪ್ರೀತಿ ಮಾಡುವುದಲ್ಲ. When there is a delay, ಯಾವಾಗ ತಡವಾಯಿತೋ, be careful with what you have. ನಿಮ್ಮಲ್ಲಿ ಇರುವುದನ್ನು ನೀವು ಸ್ವಲ್ಪ ಲಕ್ಷ್ಯ Be ಕೊಟ್ಟು ಅದನ್ನು careful who ನೋಡಿಕೊಳ್ಳಿ. you follow. ಯಾರನ್ನು ಹಿಂಬಾಲಿಸ್ತೀರಾ ಸ್ವಲ್ಪ ಲಕ್ಷ್ಯ ಕೊಟ್ಟು They went to ನೋಡಿಕೊಳ್ಳಿ. Aaron instead of waiting for Moses. ಮೋಶೆಗಾಗಿ ಅವರು ಕಾಯುವುದನ್ನು ಬಿಟ್ಟು ಆರೋನನ ಹತ್ತಿರ When ಅವರು God ಹೋಗ್ತಾರೆ. is bringing a wealth transfer in your life, ನಿಮ್ಮ ಜೀವಿತದಲ್ಲಿ ಒಂದು ಸಂಪತ್ತಿನ do ವರ್ಗಾವಣೆ ಕರ್ತನು not ತರುವಾಗ misuse that wealth. ಆ ಒಂದು ಸಂಪತ್ತನ್ನು ತಪ್ಪಾಗಿ And ಉಪಯೋಗಿಸಿಕೊಳ್ಳಿಕ್ಕೆ do not ಹೋಗಬೇಡ್ರಿ. use it to build your own kingdom. ಆ ಕಾರ್ಯಗಳನ್ನು ನಿಮ್ಮಷ್ಟಿಗೆ ನೀವು ಕಟ್ಟಿಕೊಳ್ಳುವುದಕ್ಕಾಗಿ ನೀವು ಬಯಸಬೇಡ್ರಿ. By God's grace, ದೇವರ ಕೃಪೆಯಿಂದ in my life, ನನ್ನ ಜೀವಿತದಲ್ಲಿ whatever I have, ಏನೇನೆಲ್ಲ ನನ್ನ ಹತ್ರ ಇದೆನೋ 90+%, 90% ಹೆಚ್ಚಾಗಿ I give it for the ministry. ನಾನು ಸೇವೆಗಾಗಿ ನಾನು ಅದನ್ನು ಕೊಟ್ಟಿದ್ದೇನೆ. Amen. ಆಮೆನ್. When I bought a car, ಒಂದು ಕಾರನ್ನು ತೆಗೆದುಕೊಂಡಿದ್ದೇನೆ. let me go from the two-wheeler first. ಮೊದಲು ನಾವು ಟೂ ವೀಲರ್ ದಿಂದ ನಾವು ಹೋಗ್ತಾ ಇದ್ವಿ, ಅಲ್ಲಿಂದ ಹೋಗೋಣ. I did not have a two-wheeler for 3 years when I came. ನಾನು ಇಲ್ಲಿ ಬಂದಾಗ 3 ವರ್ಷಗಳ ಕಾಲ ನಾವು ನೋಡುವುದಾದ್ರೆ ಟೂ ವೀಲರ್ ನನ್ನ ಹತ್ರ ಇರಲಿಲ್ಲ. I would borrow somebody else's scooter for follow-up work. ನಾನು ಬೇರೆಯವರಿಂದ ಅದನ್ನು ತೆಗೆದುಕೊಂಡಿದ್ದೇನೆ, ಸ್ಕೂಟರ್ ಅನ್ನು ತೆಗೆದುಕೊಂಡಿದ್ದೆ. And they wouldn't give me their scooter. ಅವರು ಆ ಸಮಯದಲ್ಲಿ ಅವರ ಸ್ಕೂಟರ್ ಅನ್ನು ಸಹ ಕೊಡ್ಲಿಲ್ಲ. And then I would take a student's cycle. ಅದಾದ ನಂತರ ಒಂದು ವಿದ್ಯಾರ್ಥಿಯ ಸೈಕಲ್ ಅನ್ನು ತೆಗೆದುಕೊಂಡೆ. And go around. ಅದನ್ನು ತೆಗೆದುಕೊಂಡು ನಾನು ಹೋಗ್ತಾ And ಇದ್ದೆ. sometimes if I had money, I used to take this sharing autos. ಕೆಲವೊಂದು ಸಾರಿ ಹಣ ಇರುವಾಗ ಒಂದು ಆಟೋನು ಸಹ ನಾನು ತೆಗೆದುಕೊಂಡು Okay, ಹೋಗಿದ್ದೇನೆ. and I was living in a small room in Vinayak Nagar. ವಿನಾಯಕ್ ನಗರ್ನಲ್ಲಿ ಒಂದು ಸಣ್ಣ ಮನೆಯಲ್ಲಿ ಒಂದು ನಾನಿದ್ದೆ. Okay, and then when I got married, ಯಾವಾಗ ಮದುವೆ ಆಯಿತು, one transfer of bike happened through my dad. ತಂದೆಯ ಮುಖಾಂತರ ಒಂದು ವರ್ಗಾವಣೆ ಆಯಿತು, ಒಂದು ಬೈಕ್ And ಮುಖಾಂತರ. then Nathan was born. ನೇತನ್ ಹುಟ್ಟಿದ ನಂತರ So he would sit on the tank of the bike. ಆ ಬೈಕ್ ನ ಟ್ಯಾಂಕ್ ಮೇಲೆ ಆತ ಕೂತ್ಕೊಳ್ತಾ ಇದ್ದ. And then Regina was carrying Nathan. ನೇತನ್ನನ್ನು ರೆಜಿನಾಕ್ ಅವರು ತಮ್ಮ ತೊಡೆಯಲ್ಲಿ ತೆಗೆದುಕೊಳ್ತಾ ಇದ್ರು. 2 years. 2 ವರ್ಷಗಳಾದ Then ನಂತರ Karen was born. ಕ್ಯಾರನ್ ಅವರು ಹುಟ್ಟಿದ And ನಂತರ then 4 of us on a bike. ನಾವು 4 ಜನ ಬೈಕ್ ನಲ್ಲಿ ಹೋಗ್ತಾ And ಇದ್ವಿ.
one bag this side, ಒಂದು ಚೀಲ ಒಂದು ಕೈಯಲ್ಲಿ, another bag this side, ಮತ್ತೊಂದು ಭಾಗದಲ್ಲಿ ಮತ್ತೊಂದು so ಚೀಲ. 4 of us. ನಾವು 4 ಜನ. And sometimes it was like a Christmas tree, hangings of a Christmas tree. ಒಂದು- All our bike used to be hung with many things. ಅನೇಕ ಕಾರ್ಯಗಳಿಂದ ತೂಗು ಹಾಕುವ ಹಾಗೆ ಕ್ರಿಸ್ಮಸ್ ಒಂದು ಗಿಡಕ್ಕೆ ಯಾವ ರೀತಿ ತೂಗು ಹಾಕಲ್ಪಡ್ತದೋ ಆ ರೀತಿ ಇರ್ತಾ ಇತ್ತು ಆ And then ಬೈಕ್ I ನೋಡುವಾಗ. remember Solo and Mary Akka had a Sunny bike. ಆ ಸಮಯದಲ್ಲಿ ಸೋಲೋ ಅಣ್ಣ ಮತ್ತು ಮೇರಿ ಅಕ್ಕ ಹತ್ರ ಸನ್ನಿ ಬೈಕ್ So ಇತ್ತು. they both would come with us for ministry. ಅವರು ಸಹ ಆ ಒಂದು ಗಾಡಿಯಿಂದ ಒಂದು ಸೇವೆಗೆ ಬರ್ತಾ ಇದ್ರು. Solo the Sunny ಐತೇನ ಮಾರಿಬಿಟ್ರಿ Solo Sunny Liya bolte. And then Sarah also joined us. ಆ ಸಮಯದಲ್ಲಿ ಸಾರಾ ಅಕ್ಕವು ಸಹ So ಬರ್ತಾ ಇದ್ರು. 5 of us on one bike. ಒಂದೇ ಬೈಕ್ ನಲ್ಲಿ ನಾವು 5 ಜನ ಹೋಗ್ತಾ ಇದ್ವಿ. Thank God I had license, but thank God police didn't catch us. ನನ್ನ ಹತ್ರ ಲೈಸೆನ್ಸ್ ಇತ್ತು, ಆದ್ರೂ ಸಹ ಪೊಲೀಸ್ ಯಾರು ಹಿಡಿಲಿಲ್ಲ. ಕರ್ತನಿಗೆ ಸ್ತೋತ್ರ. God saw this Christmas tree is a lot of weight. ಈ ಕ್ರಿಸ್ಮಸ್ ಒಂದು ಗಿಡಕ್ಕೆ ಬಹಳಷ್ಟು ಒಂದು So, ವಜ್ಜೆ ಆಯ್ತು ಎಂಬುದಾಗಿ somebody, ಕರ್ತನಿಗೆ ಗೊತ್ತಾಯಿತು. Gave us a Fiat car. ಆ ಸಮಯದಲ್ಲಿ ಫಿಯಟ್ ಕಾರ್ ಅನ್ನುವಂಥವ್ರು old Fiat car. ಹಳೆ ಆ ಒಂದು ಕಾರನ್ನು ಅವ್ರು ಕೊಟ್ಟಿದ್ರು. And many times Regina and I would get stuck in the market. ಅನೇಕ ಸಾರಿ ಮಾರ್ಕೆಟ್ ನಲ್ಲಿ ನಾವು ಸಿಕ್ಕಾಕೊಳ್ತಾ ಇದ್ವಿ ಆ ಕಾರ್ನ So she ನಿಮಿತ್ತ. would push and I would start. ಅವರು ದೂಡ್ತಾ ಇದ್ರು, ನಾನು ಆ ಕಾರನ್ನು ಸ್ಟಾರ್ಟ್ ಮಾಡ್ತಾ So ಇದ್ದೆ. Fiat aa gaya, Fiat gaya. ಫೇಟ್ ಬಂತು, ಫೇಟ್ ಹೋಯ್ತು. And then we got a Wagoner. ಅದಾದ ನಂತರ ನಾವು ನೋಡ್ತೇವೆ ವ್ಯಾಗನಾರ್ ಬಂತು. Then it was getting small for us to put all the things and do ministry. ಆ ಎಲ್ಲ ಕಾರ್ಯಗಳನ್ನು ಹಾಕಿ ಸೇವೆ ಮಾಡುವುದು ಬಹಳ ಕಷ್ಟವಾಯಿತು, ಅದು ಸಣ್ಣದಾಗಿ And ಕಾಣ್ತಾ ಇತ್ತು. then I moved to a bigger car. ಒಂದು ದೊಡ್ಡ ಕಾರ್ಗಾಗಿ ನಾವು ಮುಂದೆ And then I ಹೋಗ್ಬೇಕಾಯ್ತು. went for this car. ಅದಾದ ನಂತರ ಈ ಕಾರ್ಗೆ ನಾವು ಮುಂದೆ ಬರ್ತೆ. But the motive, the intention was not that just me and my family enjoy, going around and traveling. ಹೇಳುವಂತ ಉದ್ದೇಶ ಇದಾಗಿದೆ, ನಾನು ತೆಗೆದುಕೊಂಡಂತ ಕಾರ್, ನಾನು ನನ್ನ ಕುಟುಂಬ ನಾವು ಸುತ್ತ ಹಾಕುವಂತದ್ದು, ನಾವು ಎಂಜಾಯ್ ಮಾಡ್ಬೇಕಂತಲ್ಲ. But this car has gone to many villages. ಆದ್ರೆ ಈ ಕಾರ್ ಅನೇಕ ಹಳ್ಳಿಗಳಿಗೆ ಅದು This ಪ್ರವೇಶಿಸಿದೆ. is not church car, this is my car. ಅದು ಸಭೆಯ ಕಾರ್ ಇಲ್ಲ, ಅದು ಸಭಾಪಾಲಕರ Maybe ಕಾರ್ when ಆಗಿದೆ. wealth transfer happens, church will buy me a new car. ಒಂದು ಸಂಪತ್ತಿನ ವರ್ಗಾವಣೆ ಸಭೆಗೆ ಆಗುವುದಾದ್ರೆ ಸಭೆಗಾಗಿ ಒಂದು ಕಾರನ್ನು ನಾವು ತೆಗೆದುಕೊಳ್ಳೋಣ. Okay. Eshon is saying amen. Amen. ಆಮೆನ್. Okay. So it has gone to many villages. ಅದು ಅನೇಕ ಹಳ್ಳಿಗಳಿಗೆ ಅದು I ಹೋಗಿದೆ. have taken all kinds of people in the car. ಆ ಕಾರ್ನಲ್ಲಿ ಎಲ್ಲ ಜನರನ್ನು ನಾನು I ಹತ್ತಿಸಿದ್ದೇನೆ. have taken worship teams in the car. ಅದರಲ್ಲಿ ಒಂದು ಆರಾಧನೆ ತಂಡವನ್ನು ತೆಗೆದುಕೊಂಡು I have ಹೋಗಿದ್ದೇನೆ. taken men of God in the car. ಒಂದು ಬೋಧಕರನ್ನು ಅದರಲ್ಲಿ ತೆಗೆದುಕೊಂಡು That is ಹೋಗಿದ್ದೇನೆ. not for me to enjoy. ಆ ಕಾರ್ ನನಗಾಗಿ ಮಾತ್ರ ಅಲ್ಲ, ನಾನು ಸಂತೋಷ Many ಪಡುವುದಕ್ಕಾಗಿ. of you have cars. ನಿಮ್ಮಲ್ಲಿಯೂ ಸಹ ಅನೇಕರಿಗೆ ಕಾರ್ Many ಇದೆ. of you have excess. ಅದಕ್ಕಿಂತಲೂ ಹೆಚ್ಚಾದಂತ ಕಾರ್ಯಗಳು ನಿಮ್ಮಲ್ಲಿದೆ. Okay, give it for the work of God. ದೇವರ ಸೇವೆಗಾಗಿ ಅದನ್ನು ಕೊಡ್ಲಿಕ್ಕೆ ನೀವು ಮನಸ್ಸು ಮಾಡ್ರಿ. Amen. ಆಮೆನ್. When you're coming to church, ನೀವು ಸಭೆಗೆ ಬರುವಾಗ get your 4-wheelers out. ನಿಮ್ಮ ಒಂದು 4-ವೀಲರ್ ಅನ್ನು ತೆಗೆದುಕೊಂಡು In this ಬನ್ನಿ. coming days, ಬರುವಂತ see ದಿನಮಾನಗಳಲ್ಲಿ who you can pick up. ಯಾರನ್ನು ನೀವು ಸಭೆಗೆ ಕರ್ಕೊಂಡು ಬರ್ಬೋದು ಎಂಬುದಾಗಿ See ಸ್ವಲ್ಪ who needs ನೋಡಬಹುದು. a pickup and a drop. ಯಾರಿಗಾದ್ರೂ ಹೋಗಿ ಬಿಡುವುದಕ್ಕಾಗಿ ಅಥವಾ ತಕೊಂಡ್ ಬರ್ಲಿಕ್ಕಾದ್ರೂ ನಾವು ಮಾಡಬಹುದು ಎಂಬುದಾಗಿ ನಾವು All that is ನೋಡಿಕೊಳ್ಳಬಹುದು. part of ministry. ಈ ಎಲ್ಲಾ ಕಾರ್ಯಗಳು ಸಭೆಯ ಸೇವೆಗೆ ಅದು ತೋರಿಸ್ತದೆ. God has given me a house. ಕರ್ತನು ನನಗೆ ಮನೆ ಕೊಟ್ಟಿದ್ದಾನೆ. Okay, use it and show hospitality to people. ಅತಿಥಿ ಸತ್ಕಾರಕ್ಕಾಗಿ ಜನರಿಗೆ ನಾವು ತೋರಿಸುವವರು ನಾವು Use it. ಆಗಿರಬೇಕು. Whatever you have, don't keep it. Use it for the work of God. Not 50%, 90% of what you have, give it for the work of God. ನಿಮ್ಮಲ್ಲಿ ಇರುವಂತದ್ದನ್ನು ಕೇವಲ 50% ಮಾತ್ರ ಅಲ್ಲ, 90% ನೀವು ಜನರಿಗೆ ಸಹಾಯ ಮಾಡುವುದಕ್ಕಾಗಿ ನೀವು ಮನಸ್ಸು Prophet ಮಾಡಬೇಕಾಗಿದೆ. Elijah said to this widow, ಈ ವಿಧವೆಗೆ ಎಲಿಷನು ಈ ರೀತಿಯಾಗಿ ಹೇಳಿದನು, don't eat this last morsel and bread and die. ನಿನ್ನಲ್ಲಿರುವಂತ ಈ ರೊಟ್ಟಿನ ತಿಂದು ನೀನು ಅದನ್ನು ಸಾಯ್ಲಿಕ್ಕೆ ಹೋಗ್ಬೇಡ. Give it and you will live. ನೀನ್ ಕೊಡುವುದಾದ್ರೆ ನೀ ಜೀವಿಸ್ತೀಯಾ. Amen. ಆಮೆನ್. Pastor, मेरे पास कुछ नहीं है. ಸಭಾಪಾಲಕರೇ, ನನ್ನ ಹತ್ರ ಏನಿಲ್ಲ. जो भी है. ಏನೆಲ್ಲ ನಿಮ್ಮ The ಹತ್ರ little ಇದೆ? boy had 5 loaves and 2 fishes. ಆ ಚಿಕ್ಕ ಹುಡುಗನನ್ನು ನೋಡುವುದಾದ್ರೆ 2 ಮೀನು 5 Put it in ರೊಟ್ಟಿಗಳು the ಅವನಲ್ಲಿ hands ಇದ್ದವು. of Jesus. ಕರ್ತನ ಕರಗಳಲ್ಲಿ ಆತನು ತಂದನು. It multiplied to 5,000 people. 5,000 ಜನರಿಗೆ ಉಣ್ಣಿಸುವ ಹಾಗೆ ಅದು If ಆಶೀರ್ವದಿಸಲ್ಪಟ್ಟಿತು. you keep it, ನೀವು it ಇಟ್ಟುಕೊಳ್ಳುವುದಾದ್ರೆ gets minused. ಅದು ಕಳಿಲಿಕ್ಕಾಗ್ತದೆ. Okay? ಹೋಗ್ಬಿಡ್ತದೆ. ಅದು If you ಹೋಗ್ಬಿಡ್ತದೆ. give it, it multiplies. ನೀವು ಕೊಡುವುದಾದ್ರೆ ಅದು ದ್ವಿಗುಣವಾಗ್ತದೆ. ಯಾರಾದ್ರೂ ಏನಾದ್ರು ಹೇಳ್ರಿ. Amen. ಆಮೆನ್. So wealth transfer, ಒಂದು ಸಂಪತ್ತಿನ ವರ್ಗಾವಣೆ, do not make wrong use of it. ಅದನ್ನು ತಪ್ಪಾಗಿ ಉಪಯೋಗಿಸಿಕೊಳ್ಳಿಕ್ಕೆ ಹೋಗ್ಬೇಡ್ರಿ. Do not misuse it. ಅದನ್ನು ತಪ್ಪಾಗಿ ಉಪಯೋಗಿಸಿಕೊಳ್ಳಿಕ್ಕೆ ಹೋಗ್ಬೇಡ್ರಿ. Amen. ಆಮೆನ್. Let's go further and see what
we can learn from the warnings of the people of Israel. ಇಸ್ರಾಯೇಲ್ ಜನರಿಗೆ ಆದಂತ ಎಚ್ಚರಿಕೆ ವಿಷಯದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. Turn your Bibles to 1 Corinthians chapter 10. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ verses 1 to 5. 1ರಿಂದ 5ನೇ ವಚನ. Now these are all examples for us to follow. ಈ ಎಲ್ಲ ಉದಾಹರಣೆಗಳನ್ನು ನಾವು ನೋಡುವುದಾದ್ರೆ ಅದನ್ನು ಹಿಂಬಾಲಿಸೋರು ನಾವು Okay, ಆಗ್ತೇವೆ. 1 Corinthians 10 verse 6, the Bible says all this that we are going to read about the people of Israel are for our examples. ಈ ನಾವು ಇದನ್ನು ಓದುವಾಗ ಎಲ್ಲ ಉದಾಹರಣೆ ಇದಾಗಿದೆ, ಇಸ್ರಾಯೇಲ್ನ ಜೀವಿತದಿಂದ ನಾವು ಕಲಿಯುವಂತದ್ದು. Let's read it, verse 1 ಇದನ್ನು onwards. ಓದಿಕೊಳ್ಳೋಣ. Moreover, brethren, I would not that you should be ignorant how that all our fathers were under the cloud, all passed through the Red Sea. ಸಹೋದರರೇ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ಹಾದು ಹೋದರು ಎಂಬ ವಿಷಯದಲ್ಲಿ ನೀವು ಅಜ್ಞಾನಿಗಳಾಗಿರಬಾರದೆಂದು ಅಪೇಕ್ಷಿಸುತ್ತೇನೆ. All were baptized into Moses in the cloud and in the sea. ಅವರೆಲ್ಲರೂ ಮೋಶೆಯಲ್ಲಿ, ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದರು. All ate the same spiritual meat. ಅವರೆಲ್ಲರೂ ಆತ್ಮಿಕವಾದ ಒಂದೇ ಆಹಾರವನ್ನು All ಉಂಡರು. drank the same spiritual drink, for they drank of that spiritual rock that followed them, and that rock was Christ. ಅವರೆಲ್ಲರೂ ಆತ್ಮಿಕವಾದ ಒಂದೇ ಪಾನವನ್ನು ಕುಡಿದರು, ಅವರು ತಮ್ಮೊಂದಿಗೆ ಬಂದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿದರು, ಆ ಬಂಡೆ ಕ್ರಿಸ್ತನೇ. Verse 5. 5ನೇ ವಚನ. Whenever you read the word but, that means you must look at the contrast that is there in the scripture. ಯಾವಾಗ ನಾವು ಆದರೆ ಎಂಬುದಾಗಿ ನೋಡುವಾಗ ಅಲ್ಲಿ ಮುಂದೆ ಕಾರ್ಯಗಳನ್ನು ನಾವು ವ್ಯತ್ಯಾಸ ನಾವು ನೋಡ್ಕೊಳ್ಬೇಕಾಗಿದೆ. ನೋಡಬೇಕು. ಅಲ್ಲಿರುವಂತ ವ್ಯತ್ಯಾಸವನ್ನು But ನೋಡಬೇಕಾಗಿದೆ. with many of them God was not well pleased, for they were overthrown in the wilderness. ಆದರೆ ಅವರೊಳಗೆ ಬಹುಮಂದಿಯನ್ನು ದೇವರು ಮೆಚ್ಚಲಿಲ್ಲ, ಆದುದರಿಂದ ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರು. Amen. Listen very carefully. ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳಬೇಕು. Look at what happened to the people of Israel. ಇಸ್ರಾಯೇಲ್ ಜನರೊಟ್ಟಿಗೆ ಏನಾಯ್ತು ಎಂಬುದಾಗಿ ನಾವು They ನೋಡಿಕೊಳ್ಳೋಣ. all went through an experience. ಎಲ್ಲ ಅನುಭವಗಳಿಂದ ಅವರು ಹಾದು They ಹೋದರು. all passed through the cloud. ಆ ಮೋಡಗಳ ಹಿಂದೆ They ಹಿಂಬಾಲಿಸಿದರು. all passed through the Red Sea. ಆ ಕೆಂಪು ಸಮುದ್ರದಲ್ಲಿ ಅವರು ಮುಂದಕ್ಕೆ ಹೋದರು. The passing from Egypt to Israel is a type and a symbol of their salvation. ಒಂದು ಐಗುಪ್ತದಿಂದ ಇಸ್ರಾಯೇಲ್ಗೆ ಹೋಗುವಾಗ ಅವರಲ್ಲಿರುವಂತಹ ಆ ರಕ್ಷಣೆಯನ್ನು ನಾವು ನೋಡ್ಲಿಕ್ಕೆ They all ಸಾಧ್ಯ. passed through the Red Sea, a kind of a symbol of their water baptism. ಆ ಕೆಂಪು ಸಮುದ್ರವನ್ನು ದಾಟಿ ಹೋಗುವಾಗ ನಾವು ನೋಡ್ತೇವೆ ಅವ್ರಿಗೆ ಆದಂತ ದೀಕ್ಷಾಸ್ಥಾನವನ್ನು ನಾವು See, the Bible ನೋಡಿಕೊಳ್ತೇವೆ. says all passed through, ಅಲ್ಲಿ ಹೇಳ್ತದೆ ಸತ್ಯವೇದ, ಎಲ್ಲರೂ ಹಾದು all ಹೋದ್ರು, baptized, ಪ್ರತಿಯೊಬ್ಬರು ದೀಕ್ಷಾಸ್ಥಾನ all ಹೊಂದಿದರು, ate the manna, ಎಲ್ಲರೂ ಮನ್ನಾವನ್ನು ತಿಂದರು, all drank water from the rock. ಆ ಬಂಡೆಯಿಂದ ನೀರನ್ನು ಪ್ರತಿಯೊಬ್ಬರು And here ಕುಡಿದರು. the Bible is comparing that rock to Jesus Christ. ಮತ್ತೆ ಆ ಬಂಡೆಯನ್ನು ಯೇಸು ಕ್ರಿಸ್ತನಿಗೆ ಅದು ಹೋಲಿಸಲಾಗ್ತಾ ಇದೆ. In other words, ಮತ್ತೊಂದು ಭಾಗದಲ್ಲಿ ನೋಡುವುದಾದರೆ Christ was with them in their journeys. ಅವರ ಒಂದು ಪ್ರಯಾಣದಲ್ಲಿ ಕ್ರಿಸ್ತನು ತಾನೇ ಅವರೊಟ್ಟಿಗೆ ಇದ್ದನು. Amen. But what is the problem with them? ಆದ್ರೆ ಅಲ್ಲಿರುವಂತ ಸಮಸ್ಯೆ ಏನಾಗಿದೆ? God is not happy. ಕರ್ತನು ಸಂತೋಷ ಪಡ್ತಾ Listen ಇಲ್ಲ. very carefully. ದಯವಿಟ್ಟು ಲಕ್ಷ್ಯ We ಕೊಟ್ಟು can ಕೇಳಬೇಕು. come to church. ನಾವು ಸಭೆಗೆ ಬರ್ತೇವೆ, We can have the baptism. ನಾವು ದೀಕ್ಷಾಸ್ಥಾನ We ತೆಗೆದುಕೊಳ್ತೇವೆ, can, be filled with the Holy Spirit. ಪವಿತ್ರಾತ್ಮದಿಂದ ತುಂಬಿಸಲ್ಪಡ್ತೇವೆ, We can take part in the Holy Communion. ಒಂದು ಕರ್ತನ ಭೋಜನದಲ್ಲಿ We can have the ಪಾಲುಗಾರರಾಗ್ತೇವೆ, experience. ಎಲ್ಲ ಅನುಭವಗಳನ್ನು ನಾವು But ಅನುಭವಿಸಿಕೊಳ್ತೇವೆ. experience alone is not enough. ಆ ಅನುಭವಗಳು ಮಾತ್ರ ನಮಗೆ ಸಾಕಾಗಲ್ಲ. All of the people had this experience, the people of Israel. ಇಸ್ರಾಯೇಲ್ ಜನರನ್ನು ನೋಡುವಾಗ ಅವರೆಲ್ಲರೂ ಈ ಅನುಭವಗಳನ್ನು But ಅನುಭವಿಸಿದರು. why is God not happy with them? ಆದ್ರೆ ಕರ್ತನು ಯಾಕೆ ಅವರಿಂದ ಸಂತೋಷ The ಪಡ್ತಾ Bible ಇಲ್ಲ? says God is not pleased with their lives. ಅವರ ಜೀವಿತದ ಮುಖಾಂತರ ಕರ್ತನು ಸಂತೋಷ I ಪಡ್ತಾ am ಇರಲಿಲ್ಲ. coming to church. ಸಭೆಗೆ ಬರ್ತಾ Is ಇದ್ದೇವೆ, God pleased with my life? ನಮ್ಮ ಜೀವಿತದಿಂದ ಆತನು ಸಂತೋಷ I ಪಡ್ತಾ am ಇದ್ದಾನ. giving my tithes. ನಾನು ನನ್ನ ದಶಾಂಶವನ್ನು Is ಕೊಡ್ತಾ God ಇದ್ದಾನೆ, happy with my life? ನನ್ನ ಜೀವಿತ ನೋಡಿ ಆತನು ಸಂತೋಷ ಪಡ್ತಾ I am ಇದ್ದಾನ. taking communion. ನಾನು ಕರ್ತನ ಭೋಜನ I ತೆಗೆದುಕೊಳ್ತಾ get ಇದ್ದೇನೆ, baptized in water. ನಾನು ನೀರಿನ ದೀಕ್ಷಾಸ್ಥಾನವನ್ನು I am ತೆಗೆದುಕೊಂಡಿದ್ದೇನೆ, filled with the Holy Spirit. ಪವಿತ್ರಾತ್ಮದಿಂದ ನಾನು ತುಂಬಿಸಲ್ಪಟ್ಟಿದ್ದೇನೆ. But is God happy with my life? ಕರ್ತನು ಸಂತೋಷ ಪಡ್ತಾ ಇದ್ದಾನ ನನ್ನನ್ನು ನೋಡಿ?
experience alone is not enough. ಅನುಭವಗಳು ಮಾತ್ರ Oh, ಸಾಕಾಗಲ್ಲ. pastor, what a conference we had. ಎಂತ ಒಂದು ಕೂಟ ಸಭಾಪಾಲಕರೇ ನಾವು Pastor, ಹೊಂದಿಕೊಂಡಿದ್ವಿ. kya abhishek tha. ಎಂತ ಒಂದು ಅಭಿಷೇಕ ಅಲ್ಲಿತ್ತು Pastor, ಸಭಾಪಾಲಕರೇ. what a word of prophecy. ಎಂತ ಒಂದು ಪ್ರವಾದನೆಗಳು ವಾಕ್ಯಗಳಲ್ಲಿದ್ದವು. Hold it. ಅದನ್ನ ಹಿಡಿದುಕೊಳ್ಳ್ರಿ How ಸಾಕು. is your life? ಆದ್ರೆ ನಿಮ್ಮ ಜೀವಿತ ಏನಾಗಿದೆ? Is God happy with you? ನಿಮ್ಮಿಂದ ಕರ್ತನು ಸಂತೋಷ ಪಡ್ತಾ ಇದ್ದಾನ? Is God happy with what you speak, what you say, what you do, the way you come to church? ನೀವೇನ್ ಮಾಡ್ತಾ ಇದ್ದೀರಾ, ಏನ್ ಹೇಳ್ತಾ ಇದ್ದೀರಾ, ಹೇಗೆ ನಡೆದುಕೊಳ್ತಾ ಇದ್ದೀರಾ, ನೀವು ಸಭೆಗೆ ಬರುವಂತ ವಿಷಯದಲ್ಲಿ ಕರ್ತನು ಸಂತೋಷ ಪಡ್ತಾ ಇದ್ದಾನ? The sad thing with these people, ಈ ಜನರಿಂದ ನೋಡುವುದಾದ್ರೆ ಇದು they have the ದುಃಖಕರವಾಗಿತ್ತು. wealth, ಅವರಿಗೆ ಒಂದು ಸಂಪತ್ತು ಇತ್ತು, but they are forming an idol. ಆದ್ರೆ ಅವರು ಅಲ್ಲಿ ಒಂದು ವಿಗ್ರಹವನ್ನು ಅವರು ರೂಪಿಸ್ತಾ They have ಇದ್ರು. the wealth. ಅವರಿಗೆ ಒಂದು ಸಂಪತ್ತಿತ್ತು. 40 years they are roaming in the desert. ಆ ಒಂದು ಮರುಭೂಮಿಯಲ್ಲಿ 40 ವರ್ಷಗಳ ಕಾಲ. Now what were they doing? ಅಲ್ಲಿ ಅವರು ಏನ್ ಮಾಡ್ತಾ ಇದ್ರು? The Bible says, ಸತ್ಯವೇದ ಹೇಳ್ತದೆ, verse 6 onwards. 6ನೇ ವಚನದಿಂದ. Now these things are for example, so to the intent we should not lust after evil things as they lusted. Verse 6. Same. 1 Corinthians 10 verse 6. ಅವರು ಕೆಟ್ಟ ವಿಷಯಗಳನ್ನು ಆಶಿಸದಂತೆ ನಾವು ಆಶಿಸುವವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳನ್ನು ಈಗ ನಿಮಗೆ ನಿದರ್ಶನಗಳಾಗಿವೆ. Amen. ಮತ್ತು ಓದ್ಮಾಡು ಬರೆಯ ಫಸ್ಟ್. ಅವರು ಕೆಟ್ಟ ವಿಷಯಗಳನ್ನು ಆಶಿಸದಂತೆ. ನಿಮ್ಮ ಆಶೆ ಎಲ್ಲಿದೆ ರೀ? ನಿಮ್ಮ ಆಶೆ ಎಲ್ಲಿದೆ? ಯಾರ ಮೇಲೆ ಇದೆ ರೀ? On where is your lust? What are you lusting after? ಯಾವುದನ್ನು ನೀವು ಆಶೆ ಪಡ್ತಾ ಇದ್ದೀರಾ? Evil things? ತಪ್ಪಾದ ಸಂಗತಿನ? Fleshly things? ಒಂದು ಶಾರೀರಿಕವಾದಂತ ಕಾರ್ಯಗಳ? They lusted. The Bible says they lusted after evil things. ತಪ್ಪಾದಂತ ಕೆಟ್ಟ ವಿಷಯಗಳಿಗಾಗಿ ಅವರು ಆಶಿಸಿದರು. Give me food. ಆಹಾರ ಕೊಡು. Lusted after quails. Non-veg. ಮಾಂಸಕ್ಕಾಗಿ ಅವರು ಆಶಿಸಿದರು. And God saw their lust. ಅವರ ಒಂದು ಆಸೆಯನ್ನು ಕರ್ತನು God ನೋಡಿದನು. gave so much ಕರ್ತನು ಇಷ್ಟಾಗಿ ಕೊಟ್ಟನಂತಂದ್ರೆ to fulfill the desire of their lust. ಅವರ ಒಂದು ಆ ದುರಾಸೆಯನ್ನು What they ಪರಿಪೂರ್ಣಗೊಳಿಸುವುದಕ್ಕಾಗಿ lusted came out of their nostrils. ಅವರ ಆ ಒಂದು ದುರಾಸೆಯು ಮೂಗಿನಿಂದ ಹೊರಬರಲಿಕ್ಕೆ ಪ್ರಾರಂಭವಾಯಿತು. God's not happy with them. ಅವರಿಂದ ಕರ್ತನು ಸಂತೋಷ ಪಡಲಿಲ್ಲ. What was wrong with them? Verse 7. ಅವರಿಂದ ಏನ್ ತಪ್ಪಾಯಿತು? 7ನೇ ವಚನದಲ್ಲಿ ನಾವು Some ನೋಡಿಕೊಳ್ಳೋಣ. became idolaters. ಅವರಲ್ಲಿ ಕೆಲವರು ವಿಗ್ರಹ ಆರಾಧಕರಾಗಿ, As it is written, the people sat down to eat and drink and rose up to play. ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕುಳಿತುಕೊಂಡರು. Sin of the worst sort. ತಪ್ಪಾದ ಕಾರ್ಯಗಳಿಗಾಗಿ, ಪಾಪ ಮಾಡುವುದಕ್ಕಾಗಿ. The man of God is on the mountain. ದೇವ ಮನುಷ್ಯನು ಅವ ಬೆಟ್ಟದ ಮೇಲಿದ್ದಾನೆ. Here they have made an idol. ಆದ್ರೆ ಇಲ್ಲಿ ನೋಡುವುದಾದ್ರೆ ಅವರು ವಿಗ್ರಹವನ್ನು ಮಾಡಿಕೊಂಡ್ರು. And they are committing fornication. ಅಲ್ಲಿ ಎಲ್ಲ ತಪ್ಪು ಕಾರ್ಯಗಳನ್ನು ಮಾಡಲಿಕ್ಕೆ ಅವರು That's what ಪ್ರಾರಂಭಿಸಿದರು. the Bible says, verse 8. Neither let us commit fornication as some of them committed, and they fell one day 320,000. 8ನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ, ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡೋದೇ ಇರೋಣ. Then they tempted Christ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ, They lusted. ಅವರು They ಆಶಿಸಿದರು, were idolaters. ಅವರು ಜಾರತ್ವ ಮಾಡಿದರು, They were grumblers. ಅವರು ಗುಣುಗುಟ್ಟಿದರು, They were fornicators. ಅವರೆಲ್ಲರೂ ಜಾರತ್ವರಾಗಿದ್ದರು. They were tempted Christ. ಅವರು ಕರ್ತನನ್ನು ಪರೀಕ್ಷಿಸಿದರು. Verse 10. 10ನೇ ವಚನ. And they were murmurers. They grumbled ಅವರು against God. ಗುಣುಗುಟ್ಟಿದರು. The danger of having wealth. ಸಂಪತ್ತು ಅನ್ನುವಾಗ ಅಲ್ಲಿ ಒಂದು ಅಪಾಯವೂ ಸಹ ಇದೆ. When the wealth is transferred, ಸಂಪತ್ತು ವರ್ಗಾವಣೆ ಆಗುವಾಗ let's not have this kind of a heart qualities. ಇಂಥ ಗುಣಲಕ್ಷಣಗಳು ಇರುವಂತ ಹೃದಯವು ನಮಗಿರಬಾರದು. Amen. ಆಮೆನ್. Write this down. ಇದನ್ನು ಬರೆದುಕೊಳ್ಳ್ರಿ. The reason God gives you money ಕರ್ತನು ನಿಮಗೆ ಆಶೀರ್ವಾದಗಳನ್ನು, ಹಣವನ್ನು is ಕೊಟ್ಟಿರುವುದಾದರೆ ಅದಕ್ಕೆ ಕಾರಣ so you could give others money. ನೀವು ಮತ್ತೊಬ್ಬರಿಗೆ ಆ ಹಣವನ್ನು ಹಂಚಿಕೊಳ್ಳುವುದಕ್ಕಾಗಿ. You wrote it?
Write this down also. ಇದನ್ನು ಸಹ ಬರೆದುಕೊಳ್ಳ್ರಿ. The reason for your accumulation, ಕೂಡಿಸಿಕೊಳ್ಳೋದು, ನಿಮಗೆ ಕೂಡಿಸಿಕೊಳ್ಳಿಕ್ಕೆ ಕೊಡಲ್ಪಟ್ಟಂತ ಕಾರ್ಯಗಳು is for distribution. ಅದು ಮತ್ತೊಬ್ಬರಿಗೆ See, ಹಂಚಿಕೊಳ್ಳುವುದಕ್ಕಾಗಿ. these things must stick in your mind. ಇದು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾಗಿದೆ. How much you need, you keep. ಎಷ್ಟು ನಿಮಗೆ ಬೇಕಾಗಿದೆಯೋ ಅಷ್ಟನ್ನು ನೀವು Rest that you ಇಟ್ಟುಕೊಳ್ಳಬೇಕು. don't need, not yours, just give it out. ಉಳಿದದ್ದು ನಿಮಗೆ ಅದು ನಿಮ್ಮ ಕೆಲಸಕ್ಕೆ ಬಾರದೇ ಇರುವುದಾದರೆ ಅದನ್ನು ನೀವು ಮತ್ತೊಬ್ಬರಿಗೆ ಹಂಚಬೇಕು. Amen. Did you write it down? ಬರೆದುಕೊಂಡು The reason you accumulate wealth. ನೀವು ಆ ಸಂಪತ್ತನ್ನು ಕೂಡಿಸಿಕೊಳ್ಳುವಾಗ And I want you to accumulate. ಆ ಕೂಡಿಸಿಕೊಳ್ಳುವಿಕೆ I want you to save. ನಾನು ಹೇಳುವುದು ಬಯಸುವುದು I'm not a good saver. ನಾನು ಒಂದು ಒಳ್ಳೆ ಅದನ್ನು ಉಳಿಸಿಕೊಳ್ಳುವವನಲ್ಲ. My wife is a good saver. ಹೆಂಡತಿ ಅನ್ನುವರು ಅವರು ಒಳ್ಳೆ ರೀತಿಯಿಂದ ಕೂಡಿಸಿಕೊಳ್ತಾರೆ. That's why whatever she saves, I get it. ಏನೇನೆಲ್ಲ ಅವರು ಉಳಿಸ್ಕೊಳ್ತಾರೋ. So when we went to Dubai, ನಾವು ದುಬೈಗೆ ಹೋದಾಗ we took all our old gold, ನಮ್ಮ ಎಲ್ಲ ಹಳೆ ಬಂಗಾರವನ್ನು, and for one full day we were in a gold shop ಒಂದು ಇಡೀ ದಿನ ನಾವು ಒಂದು ಬಂಗಾರದ ಅಂಗಡಿಯಲ್ಲಿದ್ವಿ. doing some exchange offer, wealth transfers, ಕೆಲವೊಂದು ಬದಲಾವಣೆ ನಾವು ಮಾಡಿಕೊಳ್ತಾ ಇದ್ವಿ. and we got a good rate. ಒಂದು ಒಳ್ಳೆ ನಮಗೆ ಅಲ್ಲಿ ರೇಟ್ Gave all ಬಂತು. the old gold ಹಳೆ ಬಂಗಾರವನ್ನೆಲ್ಲ ಕೊಟ್ಟು and got the best new gold, ಒಂದು ಒಳ್ಳೆ ಹೊಸ ಬಂಗಾರವನ್ನು ತೆಗೆದುಕೊಂಡು, and then we had to pay the money and the tax. ನಾವೆಲ್ಲ ಹಣ ಟ್ಯಾಕ್ಸ್ ಎಲ್ಲ And ಕಟ್ಟಿದ್ವಿ. the good thing with the Dubai, Abu Dhabi government is when you come to the immigration, ಅಲ್ಲಿರುವಂತ ಒಂದು ಒಳ್ಳೆ ಕಾರ್ಯ ಏನಪ್ಪಾ ಅಂತಂದ್ರೆ, ನೀವು ಅದನ್ನು ಆ ಕಾರ್ಯವನ್ನು ನೀವು ಮಾಡ್ಲಿಕ್ಕೆ you ಬಂದಾಗ show them all the bills, ಎಲ್ಲ ಬಿಲ್ಗಳನ್ನು ನೀವು ತೋರಿಸುವಾಗ and all the tax, the money, they will refund you back. ನೀವು ನಿಮ್ಮಿಂದ ತೆಗೆದುಕೊಂಡಂತ ಎಲ್ಲ ಟ್ಯಾಕ್ಸ್ ಗಳನ್ನು ಮತ್ತೆ ತಿರುಗಿ ಅವರು ಕೊಡ್ತಾರೆ. So all of you need to go to Dubai and Abu Dhabi for some gold transfer. ದುಬೈ ಅಬುದಾಬಿಗೆ ನೀವು ಹೋಗಬೇಕಾಗಿದೆ, ನಿಮ್ಮೆಲ್ಲ ಬಂಗಾರ ಒಂದು ವರ್ಗಾವಣೆ ಮಾಡಿಕೊಳ್ಳುವುದಕ್ಕಾಗಿ. Pastor, kya aap both gold pehn rahe? ಸಭಾಪಾಲಕರು, ನೀವು ಬಹಳ ಬಂಗಾರ ಹಾಕೊಳ್ತಾ I don't ಇದ್ದೀರಲ್ಲ. like to wear actually, ನಾನು ಅದನ್ನ ಬಯಸುವುದಿಲ್ಲ, ಇಷ್ಟಪಡುವುದಿಲ್ಲ but when it is ಹಾಕೊಳ್ಳುವುದಕ್ಕಾಗಿ. transferred from my wife, let me wear it. ಹೆಂಡತಿಯಿಂದ ಅದು ಬರುವುದಾದ್ರೆ ಅದನ್ನ ನಾನು ಹಾಕೊಳ್ತೇನೆ. Amen. Tell your neighbor you need some gold transfers. ನಿಮ್ಮಲ್ಲಿ ಸ್ವಲ್ಪ ಬಂಗಾರದ ವರ್ಗಾವಣೆ ಆಗ್ಬೇಕೆಂಬುದಾಗಿ ಹೇಳ್ಕೊಳ್ಳೋಣ. Pastor, woye kya 1000 rupeya ka chain bas gold jaisa dikhta hai bas. 1000 ರೂಪಾಯಿ ಚೈನ್ ಪಾಸ್ಟರ್, ಬಂಗಾರದ ಹಾಗೆ ಕಾಣ್ತದಲ್ಲ, ಅದು ಸಾಕು ಬಿಡ್ವಿ ಪಾಸ್ಟರ್. आपका उतना faith है तो 1000 का ಪೇನ್ लो, no problem. 1000 ರೂಪಾಯಿಗೆ ಇರುವಂತ ನಂಬಿಕೆ ನಿಮ್ಮಲ್ಲಿ ಇರುವುದಾದ್ರೆ ನೀವು ಹಾಕೊಳ್ರಿ, ಏನ್ ಚಿಂತೆ ಇಲ್ಲ. Amen. ಆಮೆನ್. The reason for your accumulation ಕೂಡಿಸಿಕೊಳ್ಳುವುದಕ್ಕೆ ಕಾರಣ ಏನಪ್ಪಾ is for ಅಂತಂದ್ರೆ, distribution. ಅದನ್ನು ಹಂಚುವುದಕ್ಕಾಗಿ. Amen. Say it loudly after me. ನಮ್ಮ ಹಿಂದೆ ಹೇಳ್ರಿ. First in English. The reason for accumulation is for distribution. ಕೂಡಿಸಿಕೊಳ್ಳುವಂತದ್ದು ಕಾರಣ ಏನಂತಂದ್ರೆ, ಅದನ್ನು ಮತ್ತೊಬ್ಬರಿಗೆ ಹಂಚುವಂತದ್ದು. Distribution. Amen. ಆಮೆನ್. That is the purpose of wealth transfer. ಅದು ಒಂದು ಸಂಪತ್ತಿನ ವರ್ಗಾವಣೆಯ ಕಾರಣವಾಗಿದೆ. Whatever you have, not only in terms of wealth, gold, money, it can be anything. ಅದು ಕೇವಲ ಬಂಗಾರ, ಹಣ, ಆ ಕಾರ್ಯ ಮಾತ್ರವಲ್ಲ, ಬೇರೆ ಏನೇ ಆಗಿರಬಹುದು ಆ ವಿಷಯದಲ್ಲಿ. Yeah, let me close quickly. ಈಗ ನಾವು ಮುಗಿಸಿಕೊಳ್ಳೋಣ. Few more verses we will try to read and close. ಕೆಲವೊಂದು ವಾಕ್ಯಗಳನ್ನು ಓದಿಕೊಂಡು ನಾವು ಮುಗಿಸಿಕೊಳ್ಳೋಣ. Ecclesiastes 2:26. For God giveth to a man that is good in his sight wisdom, knowledge, and joy, but to the sinner he gives travail, to gather and to heap up, that he may give to him that is good before God. This also is vanity. Ecclesiastes 2:26. Mic aleti. Take your mic and take it. ಏಕೆಂದರೆ ತನ್ನ ದೃಷ್ಟಿಯಲ್ಲಿ ಒಳ್ಳೆಯವನಿಗೆ ದೇವರು ಜ್ಞಾನವನ್ನು, ತಿಳುವಳಿಕೆಯನ್ನು, ಆನಂದವನ್ನು ದಯಪಾಲಿಸುತ್ತಾನೆ. ಆದರೆ ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಿಗೆ ಕೊಡುವುದಕ್ಕಾಗಿ ಕೂಡಿಸಿ ಒದಗಿಸುವಂತೆ ಪಾಪಿಗೆ ಪ್ರಯಾಸವನ್ನು ಕೊಡುತ್ತಾನೆ. ಏಕೆಂದರೆ ಎಲ್ಲ ವ್ಯರ್ಥವೂ ಪ್ರಾಣಕ್ಕೆ ಆಯಾಸಕರವೂ ಆಗಿದೆ. Proverbs 13:22. ಜ್ಞಾನೋಕ್ತಿ
Melagrin, take that mic and read. Proverbs 13:22. A good man leaves an inheritance to his children's children. The wealth of the sinner is laid up for the just. ಒಳ್ಳೆಯವನು ಮೊಮ್ಮಕ್ಕಳಿಗೆ ಆಸ್ತಿಯನ್ನು ಬಿಟ್ಟು ಬಿಡುವನು, ಪಾಪಿಯು ಸೊತ್ತು ನೀತಿವಂತರಿಗೆ ಇಡಲ್ಪಟ್ಟಿದೆ. But ಜೋರಾಗಿ ಓದು. Melagrin, you read it loudly. ಒಳ್ಳೆಯವನ ಆಸ್ತಿ ಸಂತತಿಯವರಿಗೆ ಬಾಧ್ಯ, ಪಾಪಿಯ ಸತ್ತು ಸಜ್ಜನರಿಗೆ ಗಂಟು. The wealth, okay, a good man leaves an inheritance to his children. The wealth of the sinner is laid up for the just. ಬಡವರಿಗೆ ಭೂಮಿಯಲ್ಲಿಯೂ ಬಹು ಬೆಳೆಯು ಸಿಕ್ಕುತ್ತದೆ, ಅನ್ಯಾಯವು ಅದನ್ನು ಹಾರಿಸಿ ಬಿಡುವುದು. Amen. Let's read Psalm 105 verse 37. Same thing that we saw in Exodus. The Bible says, He brought them forth also with silver and gold, and there was not one feeble person among their tribes. ಇಸ್ರಾಯೇಲರನ್ನು ಬೆಳ್ಳಿ ಬಂಗಾರಗಳ ಸಹಿತವಾಗಿ ಹೊರಗೆ ಬರಮಾಡಿದನು, ಅವರ ಕುಲಗಳಲ್ಲಿ ಒಬ್ಬನಾದರೂ ಎಡುವವನಿರಲಿಲ್ಲ. Amen. What does the Bible say? ಸತ್ಯವೇದದಲ್ಲಿ ಏನು ಹೇಳ್ತಾ ಇದೆ? When God brought the people out with the wealth transfer, ಒಂದು ಸಂಪತ್ತಿನ ವರ್ಗಾವಣೆಯಿಂದ ಜನರನ್ನು ಯಾವಾಗ there ಹೊರಗಡೆ was ತರ್ತಾನೋ nobody feeble, there was nobody lacking. ಅಲ್ಲಿ ಯಾರು ಕೊರತೆಗೆ ಒಳಗಾಗುವುದಿಲ್ಲ. Amen. ಆಮೆನ್. Get ready, people of God, ದೇವ ಜನರೇ, ನೀವು ಸಿದ್ಧರಾಗ್ರಿ. till you see this supernatural wealth transfer happening in your life. ನಿಮ್ಮ ಜೀವಿತದಲ್ಲಿ ಒಂದು ಅತಿ ನೈಸರ್ಗಿಕವಾದಂತ ಒಂದು ಸಂಪತ್ತಿನ ವರ್ಗಾವಣೆ In ಆಗುವಂತದ್ದು. the New Testament we have the example of Zacchaeus. ಒಂದು ಜಕ್ಕಾಯನ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು When you read ನೋಡಿಕೊಳ್ತೇವೆ. Luke chapter 19, ಲೂಕನ ಬರೆದ ಸುವಾರ್ತೆ 19ನೇ ವಚನದಲ್ಲಿ ನಾವು ನೋಡುವಾಗ Jesus is saying, Zacchaeus, let me come to your house. ಯೇಸು ಸ್ವಾಮಿ ಜಕ್ಕಾಯನಿಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನ ಮನೆಗೆ The ಬರ್ತೇನೆ. presence of Jesus ದೇವರ ಪ್ರಸನ್ನತೆ transformed the life of Zacchaeus. ಜಕ್ಕಾಯನ ಒಂದು ಜೀವಿತವನ್ನು And ಬದಲಾಯಿಸಿದನು. Zacchaeus is converted. ಒಂದು ಜಕ್ಕಾಯನು ಒಂದು ರಕ್ಷಣೆ But when ಹೊಂದಿದನು. you read the Bible in Luke 19, ಲೂಕನ ಬರೆದ ಸುವಾರ್ತೆ 19ನೇ the ವಚನ Bible says ಓದುವುದಾದ್ರೆ Zacchaeus was a tax collector. ಜಕ್ಕಾಯನು ಒಂದು ಆತನು ಸುಂಕದವನಾಗಿದ್ದನು. He was a very wealthy man. ಆತನು ಬಹಳ ಆಶೀರ್ವಾದ ಉಳ್ಳಂತ But when he got ಮನುಷ್ಯನಾಗಿದ್ದ. converted, ಯಾವಾಗ ರಕ್ಷಣೆ ಹೊಂದಿದನು, he's saying to Jesus, ಆತನು ಯೇಸು ಸ್ವಾಮಿಗೆ ಈ ರೀತಿಯಾಗಿ Jesus, ಹೇಳಿದನು, I will give half of my possessions to the poor. ಯೇಸುವೆ, ನನ್ನಲ್ಲಿರುವಂತ ಅರ್ಧ ಸಂಪತ್ತನ್ನು When ನಾನು a ಬಡವರಿಗೆ ಕೊಡ್ತೇನೆ. wealthy man gets saved, ಯಾವಾಗ ಒಂದು ಸಂಪತ್ತುಳ್ಳವನು ರಕ್ಷಣೆ ಹೊಂದುತ್ತಾನೋ, check the check his heart situation, condition. ಆ ಸಮಯದಲ್ಲಿ ಅವನ ಹೃದಯದ ಸ್ಥಿತಿಯನ್ನು ನಾವು When there is a ನೋಡಿಕೊಳ್ಳಬೇಕಾಗಿದೆ. genuine conversion in a wealthy man, ಒಂದು ಸಂಪತ್ತಿರುವಂತ ವ್ಯಕ್ತಿಯ ವಿಷಯದಲ್ಲಿ ಒಂದು he ಸಂರಕ್ಷಣೆ will take his ಬರುವುದಾದರೆ wealth and he gives to the poor. ಆತನಲ್ಲಿರುವಂತ ಕಾರ್ಯವನ್ನು ತೆಗೆದುಕೊಂಡು ಆತನು ಬಡವರಿಗೆ So ಕೊಡ್ತಾನೆ. that's what Zacchaeus is doing. ಅದೇ ಕಾರ್ಯಗಳನ್ನು ಜಕ್ಕಾಯನು So ಮಾಡ್ತಾ I will ಇದ್ದಾನೆ. give half of my possessions to the poor, Jesus. ನನ್ನಲ್ಲಿರುವಂತ ಅರ್ಧದಷ್ಟು ಪಾಲನ್ನು ನಾನು ಬಡವರಿಗೆ And ಕೊಡ್ತೇನೆ. whoever I have cheated, ಯಾರಿಗೆಲ್ಲ ನಾನು ಮೋಸ I ಮಾಡಿದ್ದೇನೋ will give them 4 times much more. 4ರಷ್ಟು ಹೆಚ್ಚಾಗಿ ನಾನು ಮರಳಿ ಅವರಿಗೆ ಕೊಡ್ತೇನೆ. Amen. ಆಮೆನ್. We must pray for wealthy people to get saved. Amen. ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಸಂಪತ್ತುಳ್ಳಂತ Because ವ್ಯಕ್ತಿ ರಕ್ಷಣೆ when ಹೊಂದಬೇಕೆಂಬುದಾಗಿ. they get saved, ಯಾವಾಗ ಅವರು ರಕ್ಷಣೆ ಹೊಂದುತ್ತಾರೋ 4 times more they will give. ಅವರು 4ರಷ್ಟು ಹೆಚ್ಚಾಗಿ There will ಮರಳಿ not ಕೊಡ್ತಾರೆ. be any poor people because they will provide for the poor people. ಅಲ್ಲಿ ಆಗ ನೋಡುವಾಗ ಯಾರೇ ಬಡವರು ಇರುವುದಿಲ್ಲ, ಯಾಕಂತಂದ್ರೆ ಎಲ್ಲ ಬಡವರು When a wealthy ಐಶ್ವರ್ಯವಂತರಾಗ್ತಾರೆ. man is converted, ಒಂದು ಸಂಪತ್ತಿರುವಂತ ವ್ಯಕ್ತಿ, his money also gets converted, ಅವನ ಹಣಕಾಸು ಸಹ ಅದು ವರ್ಗಾವಣೆ and his ಆಗ್ತದೆ. heart is for the work of God. ಕರ್ತನ ಕಾರ್ಯಗಳಿಗಾಗಿ ಆತನ ಹೃದಯವು ಅದು ಸಿದ್ಧವಾಗ್ತದೆ. One more verse and we're going to close. ಒಂದು ವಾಕ್ಯವನ್ನು ಓದಿ ನಾವು ಮುಗಿಸಿಕೊಳ್ಳೋಣ. Luke chapter 12, when you read 13 to 18, just write down these scriptures. ಈ ಒಂದು ವಚನಗಳನ್ನು ನಾವು ಬರೆದುಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ. Now this is the story of a rich man, ಒಂದು ಐಶ್ವರ್ಯವಂತನ ವಿಷಯದಲ್ಲಿ ನಾವು and ನೋಡಿಕೊಳ್ಳುತ್ತೇವೆ. he has lot of wealth and his barns are flowing and he has abundance. ಆತನಲ್ಲಿ ಬಹಳ ಐಶ್ವರ್ಯವಿತ್ತು, ಆತನು ತುಂಬಿ ಹೊರಸೂಸುವಂತ ವ್ಯಕ್ತಿಯು And he is ಆತನಾಗಿದ್ದನು. having confidence in his wealth. ಆತನಲ್ಲಿರುವಂತ ಸಂಪತ್ತಿನ ವಿಷಯದಲ್ಲಿ ಬಹಳ ಆತನು ವಿಶ್ವಾಸವುಳ್ಳವನಾಗಿದ್ದನು. But God is telling him,
ಆದ್ರೆ ಕರ್ತನು ಆತನಿಗೆ ಈ ರೀತಿಯಾಗಿ Don't ಹೇಳ್ತಾ have ಇದ್ದಾನೆ, confidence in your wealth. ನಿನ್ನ ಸಂಪತ್ತಿನಲ್ಲಿ ನೀನು ಮನಸ್ಸಿಡಬೇಡ, Be rich towards God. ಕರ್ತನಲ್ಲಿ ನೀನು ಐಶ್ವರ್ಯವಂತನಾಗು. Amen. ಆಮೆನ್. Be rich towards God. ಕರ್ತನ ವಿಷಯದಲ್ಲಿ ನೀನು ಐಶ್ವರ್ಯವಂತನಾಗು. Thank you. So wealth transfer can happen in two ways. ಒಂದು ಸಂಪತ್ತಿನ ವರ್ಗಾವಣೆ ಎರಡು ರೀತಿಯಲ್ಲಿ ಅದು ಆಗ್ಲಿಕ್ಕೆ ಸಾಧ್ಯ. Through the person who is converted, like Zacchaeus. ಜಕ್ಕಾಯನ ಹಾಗೆ ಪರಿವರ್ತನೆ ಆದಂತ ವ್ಯಕ್ತಿಯ So write it down. Wealth transfer can come in two ways. ಒಂದು ಸಂಪತ್ತಿನ ವರ್ಗಾವಣೆ ಎರಡು ರೀತಿಯಲ್ಲಿ ಬರ್ಬೋದು ಎಂಬುದಾಗಿ ನಾವು Through ಬರೆದುಕೊಳ್ಳೋಣ. the person who is converted, ಯಾವ ವ್ಯಕ್ತಿ ರಕ್ಷಣೆ ಆಗ್ತಾನೋ, and as we read in Psalms, wealth transfer is when the wealth of the wicked is transferred to the righteous. ಕೀರ್ತನೆಯಲ್ಲಿ ಓದಿರುವ ಹಾಗೆ ಒಂದು ದುಷ್ಟನ ಒಂದು ವರ್ಗಾವಣೆ ಆಗಿರುವಂತಹ ಆ ಕಾರ್ಯವನ್ನು ಓದಿರುವ ಹಾಗೆ. Amen. Let's rise to our feet as we pray and close. ನಾವು ಇರುವ ಸ್ಥಳದಲ್ಲಿ ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡಿ ಮುಗಿಸಿಕೊಳ್ಳೋಣ. If you feel that this year of transfer, this wealth transfer must take place in your life, personally, in your job, in your family, and for you in your life, ನಿಮ್ಮ ಜೀವಿತದಲ್ಲಿ ವೈಯಕ್ತಿಕವಾಗಿ ನಿಮ್ಮ ಕೆಲಸದಲ್ಲಾಗಲಿ ನೀವು ಮಾಡುವಂಥ ವ್ಯವಸಾಯದಲ್ಲಾಗಲಿ ಒಂದು ಸಂಪತ್ತಿನ ವರ್ಗಾವಣೆ ಆಗಬೇಕೆಂಬುದಾಗಿ ನೀವು ಬಯಸೋದಾದ್ರೆ believe that it ನಂಬ್ರಿ. is possible with God. ನಂಬ್ರಿ ಇದು ಕರ್ತನಿಂದ ಸಾಧ್ಯ ಎಂಬುದಾಗಿ. And make a commitment that you are not going to misuse the wealth when it comes. ಕರ್ತನೊಟ್ಟಿಗೆ ಅದನ್ನು ಒಡಂಬಡಿಕೆ ಮಾಡಿಕೊಳ್ಳ್ರಿ. ಯಾವಾಗ ಆ ಸಂಪತ್ತು ನಿಮ್ಮ ಹತ್ರ ಬರ್ತದೋ ಅದನ್ನು ತಪ್ಪಾಗಿ ನೀವು ಉಪಯೋಗಿಸುವುದಿಲ್ಲ ಎಂಬುದಾಗಿ. Believe that God, it is possible for God to transfer in an instant, and even if you have to wait, that the transfer will happen. Believe God for that. ಈ ವಿಷಯದಲ್ಲಿ ಕರ್ತನು ತಕ್ಷಣವೂ ಮಾಡಬಹುದು ಅಥವಾ ತಡವಾಗಿ ಮಾಡಬಹುದು, ಆದರೆ ಈ ಕಾರ್ಯದಲ್ಲಿ ದಯವಿಟ್ಟು ನೀವು ನಂಬಬೇಕಾಗಿದೆ, ಕರ್ತನು ಮಾಡ್ತಾನೆ ಎಂಬುದಾಗಿ. I believe this year. ಈ ವರ್ಷ ನಾನು ನಂಬುತ್ತೇನೆ. I believe for the church. ನಾನು ನಂಬ್ತೇನೆ ಸಭೆಯ ವಿಷಯದಲ್ಲಿ There must be some great super natural transfers for the body of Christ. ಒಂದು ಕ್ರಿಸ್ತನಲ್ಲಿ ನಾನು ನಂಬ್ತೇನೆ ಅತಿ ನೈಸರ್ಗಿಕವಾದಂತ ಕಾರ್ಯಗಳು ಸಭೆಯಲ್ಲಿ ಜರುಗಲಿಕ್ಕಿದೆ. The earth is the Lord's. The earth is God's. ಈ ಭೂಮಿ ದೇವರದಾಗಿದೆ. ಈ ಭೂಮಿ ದೇವರದಾಗಿದೆ. And the fullness thereof. ಅದರಲ್ಲಿರುವಂತ ಸಂಪೂರ್ಣತೆಯು. When God created everything, He gave dominion to Adam and Eve. ಕರ್ತನು ಎಲ್ಲವನ್ನು ಮಾಡಿದ ನಂತರ ಆದಮ ಮತ್ತು ಹವ್ವಳಿಗೆ And He ಆತನು said, ಕೊಟ್ಟನು, multiply. ಅದನ್ನು ದ್ವಿಗುಣ ಮಾಡ್ರಿ Take ಎಂಬುದಾಗಿ. dominion. ಆ ಅಧಿಕಾರವನ್ನು ತೆಗೆದುಕೊಳ್ಳ್ರಿ. The time has come for the church, ಸಭೆಗೆ ಆ ಸಮಯ ಬಂದಿದೆ, for our nation, ನಮ್ಮ ದೇಶಕ್ಕಾಗಿಯೋ to see such kind of wealth transfers. ಅಂತ ಒಂದು ಸಂಪತ್ತಿನ ವರ್ಗಾವಣೆ But ಆಗುವುದಕ್ಕಾಗಿ. it is in your hands. ಆದ್ರೆ ಅದು ನಿಮ್ಮ ಕೈಯಲ್ಲಿದೆ, It is in your heart. ಅದು ನಿಮ್ಮ ಹೃದಯದಲ್ಲಿದೆ. How you work towards it. ಅದನ್ನು ಯಾವ ರೀತಿ ನೀವು ಕೆಲಸಕ್ಕೆ ತೊಡಗಿಸಿಕೊಳ್ತೀರಾ You can ಎಂಬುದಾಗಿ. delay the wealth transfer ನೀವು ಆ ಒಂದು ಸಂಪತ್ತಿನ ವರ್ಗಾವಣೆಗೆ ತಡೆ ಮಾಡಬಹುದು by your careless attitude and lifestyle. ನಿಮ್ಮ ಅಲಕ್ಷ್ಯತನವಾದಂತ ಜೀವಿತದ ಕಾರಣವಾಗಿ. You can delay or you can not get into the wealth transfer ನೀವು ತಡೆ ಮಾಡಬಹುದು ಅದನ್ನು ಹೊಂದಿಕೊಳ್ಳದ ಹಾಗೆ, by unbelief, ಆ ನಂಬಿಕೆ ಇಲ್ಲದೆ, prayerlessness, ಪ್ರಾರ್ಥನೆ ಇಲ್ಲದೆ, lack of work, ಕೆಲಸ ಇಲ್ಲದೆ, no involvement, ಯಾವುದೇ ರೀತಿಯ ಒಂದು ಭಾಗವಹಿಸಿಕೊಳ್ಳುವಿಕೆ ಇಲ್ಲದೆ, not actively participating in the things of God. ಕರ್ತನ ಕಾರ್ಯಗಳಲ್ಲಿ ಉತ್ಸಾಹಪೂರ್ವಕವಾಗಿ ಅದರಲ್ಲಿ You can ಭಾಗವಹಿಸದೆ miss the wealth transfer ನೀವು ಒಂದು ಸಂಪತ್ತಿನ ವರ್ಗಾವಣೆಯನ್ನು ತಪ್ಪಿಸಿಕೊಳ್ಳಬಹುದು. if you follow the patterns of the past. ಒಂದು ಹಳೆ ಸಂಗತಿಗಳನ್ನು ಅದನ್ನೇ ನೀವು If ಹಿಂಬಾಲಿಸುವುದಾದರೆ, you do the things in this new year by the old methods,
ಈ ಹೊಸ ವರ್ಷದಲ್ಲಿ ನೀವು ಹಳೆ ಸಂಗತಿಗಳನ್ನು ನೀವು ಮಾಡುವುದಾದ್ರೆ, the Lord wants to do something in our church in this time. ಈ ಸಮಯದಲ್ಲಿ ನಮ್ಮ ಸಭೆಗಾಗಿ ಕರ್ತನು I want you to pray. ನಾನು ಪ್ರಾರ್ಥನೆ I ಮಾಡಲಿಕ್ಕೆ say, Father, ಬಯಸ್ತೇನೆ. in the name of Jesus, ತಂದೆಯಾದ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ whatever is stored in the enemy's camp, ಏನೆಲ್ಲ ದುಷ್ಟನ್ನು ಕದ್ದುಕೊಂಡಿದ್ದಾನೋ, whatever, Lord, is with the wicked, the wealth that is there with the wicked, ಏನೆಲ್ಲ ಆರೋಗ್ಯ ವಿಷಯದಲ್ಲಿ ಕದ್ದುಕೊಂಡಿದ್ದಾನೋ, Father, I pray in Jesus' name, ನಾನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. let the transfers begin to take place in the spirit. Let faith rise up so that God, the accumulation of wealth and the transfer of wealth will come to the house of God in the name of Jesus. ಯೇಸುವಿನ ನಾಮದಲ್ಲಿ ಎಲ್ಲ ಸಂಪತ್ತಿನ ವಿಷಯದಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ಅದು ವರ್ಗಾವಣೆ ಆಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. Come on, start praying right now. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ನಾವು ಪ್ರಾರಂಭಿಸಿಕೊಳ್ಳೋಣ. Activate yourself. ನೀವು ಕಾದುಕೊಳ್ಳುವಂತ ಸಮಯದಲ್ಲಿ The word must get activated in your life. ನಿಮ್ಮ ಜೀವಿತದಲ್ಲಿ ವಾಕ್ಯವು ಅದು ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸುವಾಗ, If you are silent, don't expect anything from God. ನೀವು ಸುಮ್ಮನೆ ನಿಂತುಕೊಳ್ಳುವುದಾದ್ರೆ ಕರ್ತನಿಂದ ಏನು ಎದುರು ನೋಡ್ಲಿಕ್ಕೆ But if there is a ಹೋಗಬೇಡಿ. stirring up in your spirit, ನಿಮ್ಮ ಆತ್ಮದಲ್ಲಿ ಕಲುಕುವಿಕೆ if there is a ಉಂಟಾಗುವುದಾದರೆ, voice that can be heard by God, ದೇವರಿಂದ ಈ ಸಮಯದಲ್ಲಿ ಒಂದು ಶಬ್ದವನ್ನು ಕೇಳುವುದಾದ್ರೆ, if there is a desire from inside, ನಿಮ್ಮ ಒಳಗಡೆ ಒಂದು ಆಸೆ ಇರುವುದಾದರೆ, as the Lord was with Joseph, ಕರ್ತನು ತಾನೇ ಆರಿಸಿಕೊಳ್ಳುವಿಕೆ, as the Lord was with Joseph, ಯೋಸೇಫನ ಹಾಗೆ, as the Lord was with the people of Israel, ಇಸ್ರಾಯೇಲರ ಹಾಗೆ, it is not hard for the Lord ಕರ್ತನಿಂದ ಅದು to ಕಠಿಣವಾದದಲ್ಲ. bring a transfer in your life. ನಿಮ್ಮ ಜೀವಿತದಲ್ಲಿ ಅದನ್ನು ವರ್ಗಾವಣೆ Lift up ಮಾಡುವುದಕ್ಕಾಗಿ your voice and pray. ನಿಮ್ಮ ಸ್ವರವನ್ನು ಎತ್ತಿ ಪ್ರಾರ್ಥಿಸಿ. Father, I believe today ಕರ್ತನೆ, ನಾನು ನಂಬುತ್ತೇನೆ ಈ that ಸಮಯದಲ್ಲಿ something is shaking in the spirit. ಆತ್ಮದಲ್ಲಿ ಕೆಲವು ಕಾರ್ಯಗಳು ಅದನ್ನು Father, I ಕಲುಕ್ತಾ believe ಇದ್ದಾನೆ. today ದೇವರೇ, ಇವತ್ತು ನಾನು ನಂಬುತ್ತೇನೆ that there is a ಸ್ವಾಮಿ, stirring up. ಇವತ್ತು ನೀನು ಕಲುಕ್ತಾ I am ಇದ್ದೀಯಾ. going to see growth in the business. ಬಿಸ್ನೆಸ್ ನಲ್ಲಿ ಒಂದು ಹೆಚ್ಚಳವನ್ನು ನಾನು ನೋಡ್ತಾ I am ಇದ್ದೇನೆ. going to see some money transactions happening. ಹಣಕಾಸಿನ ವಿಷಯದಲ್ಲಿ ಕೆಲವು ವರ್ಗಾವಣೆಯನ್ನು I am ನೋಡ್ತಾ going to see some ಇದ್ದೇನೆ. wealth transfers taking place. ಸಂಪತ್ತಿನ ವಿಷಯದಲ್ಲಿ ಕೆಲವು ವರ್ಗಾವಣೆಯನ್ನು ನೋಡ್ತಾ My ಇದ್ದೇನೆ. bank balance will not be the same. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದ ಹಾಗೆ ಇರುವುದಿಲ್ಲ. The gold and the silver that is God's ಬಂಗಾರವು ಬೆಳ್ಳಿಯು ಕರ್ತನದಾಗಿದೆ. will come to the people of God. ಕರ್ತನ ಬಳಿಗೆ ನಾವು ಬರೋಣ. Will come to the house of God. ದೇವರ ಮನೆಯಲ್ಲಿ ನಾವು ಬರೋಣ. Father, we believe in Jesus' name. ಯೇಸುವಿನ ನಾಮದಲ್ಲಿ ನಾವು ನಂಬುತ್ತೇವೆ Let the ಸ್ವಾಮಿ. wealth of the wicked, ಒಂದು let the wealth of the wicked, ಒಂದು ದುಷ್ಟನ ಒಂದು ಸಂಪತ್ತು let it come to the church. ಅದು ಸಭೆಗೆ ಬರಲಿ. Let it come to the righteous. ಅದು ನೀತಿವಂತನಿಗೆ Is there ಬರಲಿ. anybody righteous in the house? ಸಭೆಯಲ್ಲಿ ಯಾರಾದ್ರೂ Is there ನೀತಿವಂತರಾಗಿರುವುದಾದರೆ, anybody righteous in the house? ಸಭೆಯಲ್ಲಿ ಯಾರಾದ್ರೂ Come on, lift up your ನೀತಿವಂತರಾಗಿರುವುದಾದರೆ, righteous hands. ನಿಮ್ಮ ನೀತಿವಂತನ ಹಸ್ತಗಳನ್ನು Lift up your ಮೇಲಕ್ಕೆ holy hands. ನಿಮ್ಮ ಪರಿಶುದ್ಧ ಕರಗಳನ್ನು ನೀವು And say, I ಚಾಚಿ. declare, ಇವತ್ತು ನಾನು ಹೇಳ್ತೇನೆ, I pray ಪ್ರಾರ್ಥಿಸ್ತೇನೆ, in the name of Jesus. ಯೇಸುವಿನ ನಾಮದಲ್ಲಿ Let the wealth that is there in the enemy's camp come to the house of God. ಆ ದುಷ್ಟನ ಕೈಲಿರುವಂತ ಸಂಪತ್ತು ಅದು ಸಭೆಗೆ ಬಂದು ಸೇರಲಿ ಸ್ವಾಮಿ. Let the wealth of the people ಆ ಸಭೆಗಿರುವಂತ ಸಂಪತ್ತು come to the building of the temple of God. ಆ ಸಭೆ ಕಟ್ಟಡದಲ್ಲಿ ಅದು ಬರಲಿ. Come on, clap your hands and begin to pray right now. ಚಪ್ಪಾಳೆ ತಟ್ಟಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Shakaramama mandare lama raba koloburu. Urala ramama sekerele rabolo koloburu. Yeshua. Before we sing this song again, ಮತ್ತೆ ಈ ರಾಗವನ್ನು ಹಾಡುವುದಕ್ಕಿಂತ ಮುಂಚಿತವಾಗಿ make this prayer with boldness. ಒಂದು ಧೈರ್ಯದಿಂದ ಈ ಒಂದು ಪ್ರಾರ್ಥನೆ ನೀವು Don't be like ಮಾಡಿಕೊಳ್ಳಿ. the people of Israel, ಇಸ್ರಾಯೇಲರ ಹಾಗೆ ನಾವು ಇರುವುದು ಬೇಡ. that God will not be pleased with you. ಕರ್ತನು ನಿಮ್ಮಿಂದ ಸಂತೋಷ ಪಡೋದಕ್ಕೆ When ಆಗದೇ God is ಇರುವುದಕ್ಕಾಗಿ, pleased with your life, ನಿಮ್ಮ ಜೀವಿತದ ಕುರಿತಾಗಿ, when God sees you are holy, ನಿಮ್ಮ ಪರಿಶುದ್ಧತೆಯ ಕರ್ತನು ನೋಡ್ತಾ when ಇದ್ದಾನೆ. God sees you, your heart is for this transfer. ಈ ಒಂದು ವರ್ಗಾವಣೆಗಾಗಿ ನಿಮ್ಮ ಹೃದಯವನ್ನು ಕರ್ತನು And ನೋಡುವುದಾದರೆ, when you pray for 1 minute right now all together, ಈ ಸಮಯದಲ್ಲಿ ಒಂದು ಕ್ಷಣ ನಾವೆಲ್ಲರೂ ಸೇರಿ pray in your ಪ್ರಾರ್ಥಿಸುವಾಗ, home, this must happen.
ಇದು ಆಗ್ಬೇಕೆಂಬುದಾಗಿ ನೀವು Pray ಪ್ರಾರ್ಥಿಸಿ. for the church, it must happen. ಸಭೆಯಲ್ಲಿ ಇದು ಆಗ್ಲಿ ಎಂಬುದಾಗಿ Pray for ಪ್ರಾರ್ಥಿಸಿ. your business, it must supernaturally happen. ನಿಮ್ಮ ಬಿಸ್ನೆಸ್ ನಲ್ಲಿ ಅತಿ ನೈಸರ್ಗಿಕವಾಗಿ ಅದು ಆಗ್ಲಿ When I ಎಂಬುದಾಗಿ. count 3, just lift your voice and pray and believe. 3 ಎಣಿಸುವಾಗ ನೀವು ನಿಮ್ಮ ಸ್ವರವನ್ನು ಎತ್ತಿ ಈ ವಿಷಯಗಳಿಗಾಗಿ ನೀವು ಪ್ರಾರ್ಥಿಸಿ. Come on, let's go. 1, 2, 3. Pray right now. ಈ ಸಮಯದಲ್ಲಿ ಪ್ರಾರ್ಥಿಸಿ. Supernatural wealth transfer. Supernatural wealth transfer. Supernatural wealth transfer. Supernatural financial blessings. Supernatural ಅಲೌಕಿಕ ಆಶೀರ್ವಾದಗಳು, ಅಲೌಕಿಕ ಐಶ್ವರ್ಯಗಳು, ಅಲೌಕಿಕ ಸಂಪತ್ತುಗಳು ಬಿಡುಗಡೆ ಆಗಲಿ ಸಭೆಗೆ. Come on, give the best clap offering us. ಜೋರಾಗಿ ಚಪ್ಪಾಳೆ ನಾವು Yeshua, 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 Yeshua. And now I pray in Jesus' name, ಯೇಸುವಿನ ನಾಮದಲ್ಲಿ ಕರ್ತನೆ, the God of all grace, ಕರ್ತನ ಎಲ್ಲ ಕೃಪೆಯು multiply you ಇವರಲ್ಲಿ and ದ್ವಿಗುಣವಾಗಲಿ, prosper you, ಇವರನ್ನು ಅಭಿವೃದ್ಧಿಪಡಿಸಲಿ, and may there be a wealth transfer in your life. ಅವರ ಜೀವಿತದಲ್ಲಿ ಸಂಪತ್ತಿನ ವರ್ಗಾವಣೆ ಆಗಲಿ. May all that you have not seen until now, ಇದುವರೆಗೆ ಕಾಣದಿರುವಂತ ಕಾರ್ಯಗಳು, that your eyes will be opened ಅವರ ಕಣ್ಣುಗಳು ತೆರೆಯಲ್ಪಡಲಿ, and your hands will receive, ಆ ಕೈಗಳು ಕಾಣಲ್ಪಡಲಿ, and you will walk in the abundance of the wealth transfers from God. ಸಂಪತ್ತಿನ ವರ್ಗಾವಣೆಯ ಒಂದು ಅಧಿಕತ್ವದಲ್ಲಿ ಸ್ವಾಮಿ ಅವರು ನಡೆಯಲಿ. Lord, let it be the portion of your people. ದೇವರಿಗಿರುವಂತ ಕಾರ್ಯಗಳಲ್ಲಿ ಹೆಚ್ಚಳ ಬರಲಿ. From henceforth, ಇವತ್ತಿವಾಗಿನಿಂದ ಸ್ವಾಮಿ, there shall not be anyone feeble, sick, or lacking in your house. ದೇವರ ಮನೆಯಲ್ಲಿ ಯಾವುದೇ ಕೊರತೆ ಇಲ್ಲದಂತೆ ಸ್ವಾಮಿ ಅವರು ಜೀವಿಸಲಿ. For in Jesus' name we ask and pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಳ್ತೇವೆ ನಮ್ಮ ತಂದೆ. God's people said, ದೇವರ ಜನರು ಹೇಳಲಿ, God's people shouted, ಆಮೆನ್. Amen. Just wish your neighbor next to you ನಿಮ್ಮ ಪಕ್ಕದವರಿಗೆ ನೀವು ಕೈಯನ್ನು ಕುಲುಕುತ್ತಾ and tell them, believe it. ಅದನ್ನು ನಂಬ್ರಿ ಎಂಬುದಾಗಿ ಹೇಳಿ. Believe the word. ದೇವರ ವಾಕ್ಯವನ್ನು ನಂಬ್ರಿ. Say to them, ಅವರಿಗೆ ಹೇಳ್ರಿ, it's going to happen for you. ಅದು ನಿಮಗಾಗಿ ಅದು ಆಗ್ಲಿಕ್ಕಿದೆ. Come on, wish your neighbor and tell them it's going to happen to me. ಅದು ಆಗ್ಲಿಕ್ಕಿದೆ ಎಂಬುದಾಗಿ ಹೇಳ್ರಿ. Amen. And when it happens, ಅದು ಆಗುವಾಗ give your testimonies. ನಿಮ್ಮ ಸಾಕ್ಷಿಗಳನ್ನು ನೀವು ಹೇಳ್ರಿ. Accumulate for distribution. ಅದು ನಿಮಗೆ ಕೊಡಲ್ಪಡುವಾಗ ಅದು ನೀವು ಹಂಚಿಕೊಳ್ಳ್ರಿ. And put it when we start the church construction. ಸಭೆ ಕಟ್ಟಡದ ಕೆಲಸದಲ್ಲಿ ಆ ಸಮಯದಲ್ಲಿ ನೀವು ಕೊಡುವವರಾಗಿರಿ. Kindly be seated. ಈ ಸಮಯದಲ್ಲಿ ಕೂತುಕೊಳ್ಳೋಣ. Couple of things to do. ಕೆಲವೊಂದು ಕಾರ್ಯಗಳನ್ನು ಮಾಡಿಕೊಳ್ಳಬೇಕು.